ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿನ್ನಿನ ದಿವಸ ಅಶ್ವತ್ಥಾಮಾಚಾರ್ಯರ ಮೊದಲು ಅವರ ಕನಸು ಕಂಡ ಕನಸು, ಆನಂತರ ಸಾಕ್ಷಾತ್ತಾಗಿ ನಡೆದಿರ್ತಕ್ಕಂಥ ಸಂದರ್ಭ ಬಹಳ ವ್ಯತ್ಯಾಸ ಇಲ್ಲದೇ ಇದ್ದರೂ ಕೂಡ ಅರ್ಜುನನ ಬದಲಾಗಿ ಭೀಮ ಆ ಕಾರ್ಯವನ್ನು ಮಾಡ್ತಾನೆ. ನಿನ್ನಿನ ಕಥೆಯಿಂದ ನಾವು ತಿಳಿದುಕೊಂಡದ್ದೇನು ಅಂತಂದರೆ, ನನಗೆ ಹೀಗೆ ಆಗ್ತದೆ ಅಂತ ಅನ್ನೋದು ಅಶ್ವತ್ಥಾಮಾಚಾರ್ಯರಿಗೆ ಗೊತ್ತಿದ್ದರೂ ಸಹ ಆ ರೀತಿಯಾದ ಕನಸನ್ನು ಮೊದಲನೇ ಪರಮಾತ್ಮ ಅವರಿಗೆ ಸೂಚನೆ ಮಾಡಿದ್ದರೂ ಸಹ ಅವರು ಬೇಡ, ಇಂಥ ಕೆಲಸಕ್ಕೆ ಕೈ ಹಾಕೋದು ಬೇಡ ಅಂತ ತಿಳ್ಕೊಂಡಂತನ್ನೋದು ಅವ್ರ ಕಡೆಯಿಂದ ಆಗಲಿಲ್ಲ. ಅಂದರೆ ದುಷ್ಟ ದುರ್ಯೋಧನನ ಪ್ರಭಾವ ಎಷ್ಟಿತ್ತು, ಕಲಿಯ ಪ್ರಭಾವ ಎಷ್ಟಿತ್ತು ಜನರಿಗೆ ಗೊತ್ತಿರ್ತದೆ. ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿರ್ತಾರೆ, ನಿಮಗಿದು ಕ್ಯಾನ್ಸರ್ ಆಗ್ತದೆ ಅಂತ ತಿಳ್ಕೊಂಡಂತೇಳಿ, ಆದರೆ ಬಿಡೋದಿಲ್ಲ. ಇದೇ ರೀತಿಯಾಗಿರ್ತಕ್ಕಂಥದ್ದು ಕಲಿ ಪ್ರವೇಶ ಹೀಗೆ ಇರ್ತದೆ. ಅದರ ಜೊತೆಯಲ್ಲಿ ದ್ರೌಪದಿಯಿಂದಾಗಿಯೇ ಎಲ್ಲ ಮಹಾಭಾರತ ಅಂತ ತಿಳ್ಕೊಂಡಂಥೇಳಿ ದ್ರೌಪದಿಯನ್ನು ಸ್ವಲ್ಪ ಕ್ರೂರಳು ಅಂತ ತಿಳ್ಕೊಂಡಂತೇಳಿ ಚಿತ್ರಣ ಮಾಡೋರು, ದ್ರೌಪದಿ ಧರ್ಮದ ಬಗ್ಗೆ ಎಷ್ಟು ನಿಷ್ಠೆಯಿಂದ ಇದ್ಲು, ಧರ್ಮದ ಸಂದರ್ಭದಲ್ಲಿ ತಮ್ಮ ಯಾವ ದುಃಖವನ್ನೂ ಕೂಡ ಅವರು ಅದಕ್ಕೆ ಅಡ್ಡಿ ತರ್ತಿರಲಿಲ್ಲ. ಗುರುಪುತ್ರ, ಅವನಲ್ಲಿ ಗುರುವಿನ ಅಂಶ ಇದೆ, ಬಿಟ್ಬಿಡಿ. ನನ್ನಂತೆ ಇನ್ನೊಂದು ಹೆಣ್ಣು ದುಃಖ ಪಡಬಾರ್ದು. ಪುತ್ರ ವಿಯೋಗದಿಂದ ನಾನು ದುಃಖ ಪಡ್ತಾ ಇದ್ದೇನೆ, ಈ ದುಃಖ ದ್ರೋಣಾಚಾರ್ಯರ ಹೆಂಡತಿಗೆ ಆಗಬಾರ್ದು. ಎಂತಹ ಉದಾರವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ನಮ್ಮ ಭಾಗವತ ಕಲಿಸ್ತಾ ಇದೆ. ಮನುಷ್ಯ ಏನೇ ಇದ್ದರೂ ಧರ್ಮ ಬಿಡಬಾರ್ದು. ನಾವು ಒಂಚೂರು ನೆಗಡಿ ಬಂದರೆ ಧರ್ಮ ಬಿಡ್ತೇವೆ, ಸ್ವಲ್ಪ ನೆಗಡಿ ಬಂದರೆ ಇವತ್ತು ಯಾಕೋ ಸೌಖ್ಯ ಎಲ್ಲ ಕಣ್ಕಣಿ ಇದೆ, ಇವತ್ತು ದೇವ್ರ ಪೂಜೆ ಬೇಡ, ಸ್ನಾನ ಬೇಡ, ಸಂಧ್ಯಾವಂದನ ಬೇಡ, ಸುಮ್ಮನೆ ಚಹಾ ಕುಡಿದು ಮಲ್ಕೊಳ್ಳೋಣ ಅಂತ ತಿಳ್ಕೊಂಡಂತೇಳಿ ನಮ್ಮ ಧರ್ಮದ ನಿಷ್ಠೆ ಇಷ್ಟು ವೀಕ್. ದ್ರೌಪದಿ ಧರ್ಮನಿಷ್ಠೆ, ತನ್ನ ಮಕ್ಕಳನ್ನು ಕೊಂದಿದ್ದರೂ ಗುರುಪುತ್ರ, ತಾಯಿಗೆ ದುಃಖ ಆಗಬಾರ್ದು, ಬಿಟ್ಬಿಡು. ನನಗೆ ದುಃಖ ಆಗಿದೆ ಅಂತ ಇನ್ನೊಬ್ಬರು ದುಃಖ ಆಗಬೇಕು ಅಂತ ಏನು ನಿಯಮವಿಲ್ಲ. ಈ ಕಡೆಯಲ್ಲಿ ಶ್ರೀಕೃಷ್ಣನ ಎದುರು ಧರ್ಮಾಚರಣೆ ಮಾಡ್ತಾ ಇದ್ದಾರೆ ಪಾಂಡವರು. ಒಂದು ಎಷ್ಟು ಸರಿಯಾಗಿ ಮಾಡ್ತಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಬ್ರಾಹ್ಮಣನನ್ನು ಕೊಲ್ಲಬಾರದು, ಆದರೆ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು. ಅವನ ಸಂಪತ್ತಿಯನ್ನು ಕಸಿದುಕೊಂಡು ಊರಿನಿಂದ ಹೊರಗಾಕುವ ವಿಧಾನವನ್ನು ಭೀಮಸೇನ ಮಾಡಿದ್ದ. ಆದರೆ ಅಸ್ತ್ರದ ಉಪಸಂಹಾರವನ್ನು ಮೃತ ಅಭಿಮನ್ಯುವಿನ ಶರೀರದ ಮೇಲೆ ಮಾಡುವಂತ ತಿಳ್ಕೊಂಡಂತ ಹೇಳಿದರು. ವೇದವ್ಯಾಸ ದೇವರ ಮಾತನ್ನು ಕೇಳದೇ ಇದ್ದಾಗ ಪರಮಾತ್ಮ ಶಾಪ ಕೊಡ್ತಾನೆ. ಆ ನಿನ್ನ ಶಿರೋರತ್ನವನ್ನು ತೆಗೆದ ನಂತರ ಏನು ಗಾಯವಾಗ್ತದೆ, ಅದು ಈ ಕಲಿಯುಗ ಮುಗಿಯುವವರೆಗೂ ಮಾಯವಾಗೋದಿಲ್ಲ. ಕೀವಾಗಿ ದುರ್ಗಂಧ ಬರ್ತದೆ, ನೋವಾಗ್ತದೆ, ಅದನ್ನು ಸಹಿಸು. ಕೊನೆಗೆ ಅಶ್ವತ್ಥಾಮಾಚಾರ್ಯರು ಸ್ವಲ್ಪ ಏನಾದರೂ ಅನುಕೂಲತೆ ಮಾಡಿಕೊಡು ಅಂತ ತಿಳ್ಕೊಂಡಂತೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿ ದುಷ್ಟರ ಸಂಘದ ದುಷ್ಪರಿಣಾಮ ಮತ್ತು ಧರ್ಮದ ನಿಷ್ಠೆ ಹೇಗಿರಬೇಕು ಅನ್ನೋದನ್ನು ಈ ಸಂದರ್ಭದಿಂದ ನಾವು ಕಲೀಲಿಕ್ಕೆ ಪ್ರಯತ್ನಿಸೋಣ. ಅಶ್ವತ್ಥಾಮಾಚಾರ್ಯ ಹೋದ ನಂತರ ಯುದ್ಧ ಮುಗಿಯಿತು. ಆಗ ಅವ್ರದ್ದು ದೇಹಿಕ ಕ್ರಿಯೆಗಳನ್ನೆಲ್ಲ ಕ್ರಮವಾಗಿ ಮುಗಿಸಿದ್ದಾರೆ. ಆಗ ಶ್ರೀಕೃಷ್ಣ ದ್ರೌಪದಿಯನ್ನು ಯುದ್ಧಭೂಮಿ ಕರೆದುಕೊಂಡು ಹೋಗಿ, ನೋಡು ದ್ರೌಪದಿ, ವನವಾಸದಲ್ಲಿ ಬಂದಾಗ ನೀನು ದುಃಖ ತೋಡಿಕೊಂಡಿದ್ದಿ, ಆದ ಅಪಮಾನವನ್ನು ಹೇಳಿಕೊಂಡು ಆಗ ನಿನಗೊಂದು ಮಾತು ಹೇಳಿದ್ದೆ.
ಯಾವ ಧೃತರಾಷ್ಟ್ರನ ಮಕ್ಕಳು ನಿನಗೆ ಅಪಮಾನ ಮಾಡಿದ್ದಾರೆ, ಕರ್ಣ ಅಪಮಾನ ಮಾಡಿದ್ದಾನೆ, ಅವರ ಹೆಂಡಂದಿರು ಕೂದಲು ಬಿಚ್ಚಿಕೊಂಡು ತಮ್ಮ ಪತಿಗಳ ಶವದ ಎದುರು ಅಳುತ್ತಾ ಕೂತ್ಕೊಂಡಂತ ತೋರಿಸ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ್ದೆ, ನೋಡು ಅಂತ ತಿಳ್ಕೊಂಡಂತೇಳಿ ತೋರಿಸಿದ್ದೆ. ಏನಿದು ಭಗವಂತ ಈ ರೀತಿಯಾಗಿ ಇನ್ನೊಬ್ಬರ ದುಃಖವನ್ನು ನೋಡಿ ಸಂತೋಷ ಪಡು ಅಂತ ಹೇಳ್ತಾ ಇದ್ದಾನಿಲ್ಲ. ಕೃಷ್ಣ ಅಷ್ಟು ಕ್ರೂರನೇ ಅಲ್ಲ. ದ್ರೌಪದಿಗೆ ತೋರಿಸುವ ನೆವದಿಂದ ಶ್ರೀಕೃಷ್ಣ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ. ದುಷ್ಟತನ ಮಾಡಿದರೆ ಅದರ ಪರಿಣಾಮ ಇದೇ ಜನ್ಮದಲ್ಲಿಯೇ ಅನುಭವಿಸಬೇಕಾಗ್ತದೆ. ಇನ್ನೊಬ್ಬರ ಸ್ತ್ರೀಯನ್ನು ಅಪಮಾನ ಮಾಡಿದರೆ ನಮ್ಮ ಸ್ತ್ರೀಯರು ಅಪಮಾನಿತರಾಗ್ತಾರೆ. ಇನ್ನೊಬ್ಬರ ಮಕ್ಕಳಿಗೆ ಪೀಡೆ ಕೊಟ್ಟರೆ ನಮ್ಮ ಮಕ್ಕಳಿಗೆ ಪೀಡೆ ಉಂಟಾಗ್ತದೆ. ದೇವರು ರಿಬೌಂಡ್ ಕೊಡ್ತಾನೆ, ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾನೆ. ಪಶ್ಯ ರಾಜ್ಞಾರ ದಾರಾಂಸ್ತೆ ರುದತೋ ಮುಕ್ತ ಮೂರ್ಧಜಾನ್ ಅಂತ ತಿಳ್ಕೊಂಡಂತೇಳಿ ತಮಾಷೆಗೂ ನಾನು ಹೇಳ್ತೇನೆ, ಅದು ನಿಜವಾಗಿಯೂ ಹೇಳಬೇಕಾಗಿದೆ. ಇವತ್ತು ಕೂದಲು ಬಿಚ್ಚಿಟ್ಕೊಂಡು ತಿರುಗಾಡುವುದು ಒಂದು ಫ್ಯಾಷನ್ ಆಗಿದೆ. ಹಿಂದಿನ ಕಾಲದಲ್ಲಿ ಕೂದಲು ಬಿಚ್ಚಿಕೊಳ್ಳೋದು ಸೂತಕದಲ್ಲಿ ಮಾತ್ರ. ಗಂಡ ಹೋದಾಗ ಮಾತ್ರ ಕೂದಲು ಬಿಚ್ಚಿಕೊಂಡು ಹರಡಿಕೊಂಡಿರ್ತಕ್ಕಂಥ ಒಂದು ರೀತಿಯಾಗಿ ಆ ಸಂಸ್ಕಾರ ಆಗುವವರೆಗೂ ಇರತಕ್ಕಂಥ ಕ್ರಮ ಇತ್ತು. ಆದರೆ ನಾವು ಫ್ಯಾಷನ್ ಅಂತ ತಿಳ್ಕೊಂಡಂತೇಳಿ ಎಂಥ ಒಂದು ಕ್ರೂರ ಫ್ಯಾಷನನ್ನು ಇವತ್ತಿನ ದಿವಸ ನಾವು ಅನುಭವಿಸ್ತಾ ಇದ್ದೇವೆ. ಕೂದಲುಗಳನ್ನು ಕಟ್ಟಿಕೊಳ್ಳದೇ ಇದ್ದರೆ ಅವರು ಮಾಡಿದ ಎಲ್ಲ ಪುಣ್ಯ ಹರಿದೋಗ್ಬಿಡ್ತಾರೆ. ಅದೇ ರೀತಿಯಾಗಿ ಶಿಖಾ ಇಟ್ಕೊಂಡಂತಹ ಬ್ರಾಹ್ಮಣರಿಗೆ ಶಿಖಾ ಯಾವಾಗಲೂ ಗಂಟು ಹಾಕ್ಕೊಂಡಿರ್ಬೇಕು. ಕೇವಲ ಸ್ನಾನ ಮತ್ತು ಒಂದೆರಡು ಕೆಲಸ ಸಂದರ್ಭದಲ್ಲಿ ಮಾತ್ರ ಅದನ್ನು ತೆಗೆದಿರಬೇಕು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದ್ದರಿಂದ ಕೂದಲುಗಳನ್ನು ಬಿಟ್ಕೊಂಡು ತಿರುಗಾಡುವುದು ವಿದೇಶಿ ಫ್ಯಾಷನ್ ಇರ್ಬೋದು, ಆದರೆ ನಮ್ಮ ಕಡೆಯಲ್ಲಿ ಇದನ್ನು ಸೂತಕದ ಸಂದರ್ಭದಲ್ಲಿರ್ತಕ್ಕಂಥ ವೇಷ ಮತ್ತು ಪಿಶಾಚಿಗಳ ವೇಷ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇದರ ನಂತರ ಆ ಕಾಲದಲ್ಲಿ ಎಲ್ಲ ಅಂತ್ಯ ಸಂಸ್ಕಾರಗಳು ತರ್ಪಣಾದಿಗಳನ್ನು ಮುಗಿದ ಮೇಲೆ ಕೃಷ್ಣ ಆ ಕಾಲದಲ್ಲಿ ಪಾಂಡವರನ್ನು ಕರೆದುಕೊಂಡು ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಕಡೆಗೆ ಹೋಗಿದ್ದಾನೆ. ಧರ್ಮರಾಜನಿಗೆ ಮನಸ್ಸಿನಲ್ಲಿ ಒಂದು ಸಂಕೋಚ, ಗಾಂಧಾರಿ ಏನಂತಾಳು. ಗಾಂಧಾರಿಯ ವ್ಯಕ್ತಿತ್ವವೇ ಬೇರೆ. ಒಂದು ಕಡೆಯಲ್ಲಿ ದಿನಾಲು ಬಂದು ಮಗ ಅಮ್ಮ ಯುದ್ಧಕ್ಕೆ ಜಯವಾಗುವಂತೆ ನೀನು ಆಶೀರ್ವಾದ ಮಾಡು ಅಂತ ತಿಳ್ಕೊಂಡಂತ ಹೇಳಿದರೆ, ಆ ವೀರ ಪತ್ನಿ ಹೇಳ್ತಾಳೆ ಯಥೋ ಧರ್ಮ ತಥೋ ಜಯ. ಧರ್ಮ ಎಲ್ಲಿದೆ ಅಲ್ಲಿ ಜಯ ಆಗ್ತದಪ್ಪ ಅಂತ ತಿಳ್ಕೊಂಡಂತ ಹೇಳಿದ್ದಾಳೆ. ಅದು ತನ್ನ ಮಗನಿಗೆ ತನ್ನ ಆಶೀರ್ವಾದ ವ್ಯರ್ಥವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಕೊಡ್ಲಿಕ್ಕೆ ಹೋಗಲಿಲ್ಲ. ಆದರೆ ಮಗ ಅಂತ ತಿಳ್ಕೊಂಡಂತನ್ನೋದೊಂದು ಮನಸ್ಸಿನ ಮೂಲೆಯಲ್ಲಿ ಮಕ್ಕಳು ಹೋದಾಗ ಬಹಳ ದುಃಖಪಟ್ಟಿದ್ದಾಳೆ. ಆ ಕಾಲದಲ್ಲಿ ಧರ್ಮರಾಜ ಬಂದಾಗ ಆಯಿತು ಏನು ಮಾಡೋದು, ರಾಜ್ಯವನ್ನು ಆಳ್ರಿ ಅಂತ ತಿಳ್ಕೊಂಡಂತ ಹೇಳಿದ್ದ. ಭೀಮಸೇನ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಆ ಕಾಲದಲ್ಲಿ ಕೇಳ್ತಾಳೆ, ಅಲ್ಲ ಭೀಮ, ನಿನಗೆ ಅವರು ಅನ್ಯಾಯ ಮಾಡಿದ್ದು ನಿಜ, ದ್ರೌಪದಿಗೆ ಬಹಳ ವಿಡಂಬನೆ ಮಾಡಿದ್ರು ಅದು ಕೂಡ ನಿಜ, ಆದರೆ 100ರಲ್ಲಿ ಒಬ್ಬನನ್ನಾದರೂ ಮಗನನ್ನು ಉಳಿಸಬಾರ್ದೆ ಅಂತ ಕೇಳ್ತಾಳೆ. ಆಗ ಅವನಿಗೆ ಶಾಪ ಕೊಡಬೇಕು ಅಂತನೋ ತಯಾರಿಯಲ್ಲೇ ಇರ್ತಾಳೆ. ಆಗ ಭೀಮಸೇನ ಹೇಳ್ತಾನೆ, ಅಮ್ಮ ನೀನು ಹೇಳೋದು ನಿಜ, ಆದರೆ ಅವತ್ತಿನ ಸಭೆಯಲ್ಲಿ ನಾವು ವನವಾಸಕ್ಕೆ ಹೋಗುವಾಗ ನಮಗೆ ಗೌ ಅಂತಕೊಂಡು 100 ಜನ ತಮಾಷೆ ಮಾಡಿದ್ರಲ್ಲ, ಆಗಲೇ ನಾನು ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆ ನನ್ನ ಮನಸ್ಸಿನಲ್ಲೆಲ್ಲ ಕೇಳುವಂತೆ ಮಾಡಿದ್ದೆ. ಆಗ ನೀನು ನಿನ್ನ ಮಕ್ಕಳಿಗೆ ನೋಡು ಇಂಥ ಕೆಲಸಕ್ಕೆ ಹೋಗಬೇಡಿ, ಸಾಯಬೇಡಿ ಅಂತ ಹೇಳ್ಬೋದಾಗಿತ್ತಲ್ಲ.
ನಾನು ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದೇನೆ. ಅದೆಲ್ಲ ಸರಿ. ಆದರೆ ದುಶ್ಯಾಸನ ರಕ್ತ ಕುಡಿದಿ ಅಂತಲ್ಲ, ಮನುಷ್ಯನ ರಕ್ತ ಕುಡಿತಿರ್ತಾರ? ಇಂಥ ಕ್ರೂರ ಕೆಲಸ ಮಾಡಿದರೆ ನಿನಗೆ ಯಾಕೆ ಶಿಕ್ಷೆ ಆಗಬಾರ್ದು? ಭೀಮ ಹೇಳ್ತಾನಮ್ಮ, ನಾನು ಕುಡಿದಂತೆ ನಾಟಕ ಮಾಡಿದೆ. ಯಾಕೆ? ಆ ಕಾಲದಲ್ಲಿ ಆ ಸೈನ್ಯವನ್ನು ಅಂದಿಸಬೇಕಾಗಿತ್ತು. ಎಂದಿಗೂ ಇಂಥ ಅನ್ಯಾಯನ ತಪ್ಪದೆ ಮಾಡೋದಿಲ್ಲ. ಮನುಷ್ಯ ರಕ್ತ ನಿಷಿದ್ಧ ಅಂತ ಅನ್ನೋದು 100ಕ್ಕೆ 100ರಷ್ಟು ನನಗೆ ಗೊತ್ತಿದೆ. ಇಷ್ಟು ಗೊತ್ತಿದ್ದರಿಂದಾಗಿ ನಾನು ಇದನ್ನು ತಪ್ಪದೇ ತಿಳಿಸಿ ಹೇಳಿದ್ದೇನೆ. ಏನು ಅಂತ ತಿಳ್ಕೊಂಡಂತಂದರೆ, ಈ ರೀತಿಯಾಗಿರ್ತಕ್ಕಂಥದ್ದು ನಾನು ಕುಡಿದಿಲ್ಲ, ದಂತಾಂತರಂ ನ ವಿವೇಶ ಅಂತ ತಿಳ್ಕೊಂಡಂತ ಹೇಳಿದ್ದೆ. ಇನ್ನು ಇವರಿಗೆ ಇನ್ನು ಶಾಪ ಕೊಡಲಿಕ್ಕೆ ಯಾವ ಸಂದರ್ಭ ಉಳಿಲಿಲ್ಲ. ತಪ್ಪು ದುರ್ಯೋಧನದು, ನಕುಲ ಸಹದೇವರಿಗಂತೂ ಆಗೋದಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಕುದಿ ಇತ್ತು, ಸಿಟ್ಟು ಇತ್ತು. ಯಾವಾಗ ಕೃಷ್ಣ ಸಮಾಧಾನ ಮಾಡಲಿಕ್ಕೆ ಬಂದ, ಆ ಕಾಲದಲ್ಲಿ ಕೃಷ್ಣ ನನಗೆ ರಣರಂಗ ತೋರಿಸು ಅಂತ ತಿಳ್ಕೊಂಡಂತೇಳಿ ನೋಡ್ತಾಳೆ. ಎಲ್ಲ ಲಕ್ಷಾವಧಿ ಹೆಣಗಳು ಬಿದ್ದಿವೆ, ಸಂಸ್ಕಾರ ನಡೀತಾ ಇದೆ. ಆಗ ಅವಳ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮೂಲೆಯಲ್ಲಿದ್ದ ಪುತ್ರ ಮೋಹದ ಒಂದು ವಿಶಿಷ್ಟತೆ ಏನಿತ್ತು, ಆ ಪುತ್ರದ ಮೋಹದ ವಿಶಿಷ್ಟತೆ, ಆ ವಿಶಿಷ್ಟತೆ ಕಾರಣದಿಂದಾಗಿ ಅದು ಹೊರಗೆ ಬರಬೇಕಾಗಿತ್ತು. ಆಗ ಹೇಳಿದ್ಲು, ಕೃಷ್ಣ, ನೀನು ಇಲ್ಲದೇ ಇದ್ದರೆ ಪಾಂಡವರು ಗೆಲ್ತಿರಲಿಲ್ಲ. ನೀನು ಯುದ್ಧ ನಿಲ್ಲಿಸ್ಬೋದಾಗಿತ್ತು. ನೀನು ಮನಸ್ಸು ಮಾಡಿದರೆ ಈ ನರಸಂಹಾರ ನಿಲ್ಲಿಸ್ಬೋದಾಗಿತ್ತು. ನೀನು ನಿಲ್ಲಿಸಿಲ್ಲ. ಆದ್ದರಿಂದಾಗಿ ನಿನ್ನ ವಂಶವು ಇದೇ ರೀತಿಯಾಗಿ ನಿರ್ವಂಶವಾಗಲಿ ಅಂತ ತಿಳ್ಕೊಂಡಂತೇಳಿ ಶಾಪವನ್ನು ಕೊಟ್ಟಿದ್ದಾಳೆ. ಭಗವಂತ ನಕ್ಕ. ಯಾಕೆ ಕೃಷ್ಣ ಶಾಪದಿಂದ? ಇಲ್ಲ, ನನ್ನ ಸಂಕಲ್ಪ ಹೀಗೆ ಇತ್ತು, ಅದನ್ನು ನೀನು ರಿನ್ಯೂ ಮಾಡಿದೆ ಅಷ್ಟೇ. ಆದರೆ ಇದರಿಂದ ಇಷ್ಟು ದಿವಸ ಏನು ಒಂದು ಪಾತಿವ್ರತ್ಯದ ಒಂದು ಧರ್ಮಾಚರಣೆ ಮಾಡಿದ್ಲಲ್ಲ, ಅವಳು ಪುಣ್ಯ ಹೆಚ್ಚಾಗಿತ್ತು. ಅದು ಕೃಷ್ಣನಿಗೆ ಶಾಪ ಕೊಡೋದ್ರಿಂದ ಎಲ್ಲ ಬಳದೋಗ್ಬಿಟ್ಟು. ಧರ್ಮ ಸೂಕ್ಷ್ಮ ಎಷ್ಟಿದೆ. ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ತಿಳ್ಕೊಂಡಂತ ಹೇಳುವ ಅಧಿಕಾರ ನಮಗಿಲ್ಲ. ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ತಿಳ್ಕೊಂಡಂತ ನಮ್ಮ ಪುಣ್ಯ ಹ್ರಾಸವಾಗ್ತದೆ. ಇನ್ನು ಶಾಪ 24 ತಾಸು ಶಾಪ ಕೊಡ್ತಿದ್ರೆ ನಿಶ್ಚಿತವಾಗಿ ಅವರ ಪುಣ್ಯ ಹೊರಟೋಗ್ಬಿಡ್ತದೆ. ಇದನ್ನು ಜಗತ್ತಿಗೆ ಭಗವಂತ ತಿಳಿಸಿಕೊಟ್ಟ. ಗಾಂಧಾರಿ ತಾನು ಇಷ್ಟು ದಿವಸ ಮಾಡಿದ ಆ ತಪಸ್ಸು, ಆ ಒಂದು ವ್ರತ ಇತ್ಯಾದಿಗಳೆಲ್ಲವೂ ಕೂಡ ಕಳೆದುಕೊಂಡ್ಲು ಕೃಷ್ಣನಿಗೆ ಶಾಪ ಕೊಟ್ಟಿದ್ದರಿಂದ. ಹೀಗೆ ಕಾಯಿತು. ಹೌದು, ಮಕ್ಕಳನ್ನು ಧರ್ಮದ ದಾರಿಗೆ ಹಸದೇ ಇದ್ದರೆ ಪಿತೃಗಳು ಕೂಡ ಪತಿತರಾಗ್ತಾರಂತೆ. ಇದನ್ನು ಕೃಷ್ಣ ಸ್ಪಷ್ಟವಾಗಿ ತೋರಿಸಿಕೊಟ್ಟ. ಇದರ ನಂತರ ಆದರೂ ಕೊನೆಗೆ ಹೋಗಿ ಕೃಷ್ಣ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಸಾಂತ್ವನ ಮಾಡ್ತಾನೆ. ನೋಡು, ಕಾಲ ಇದನ್ನು ಮೀರ್ತಕ್ಕಂಥವ್ರು ಯಾರೂ ಇಲ್ಲ. ಕಾಲ ನಿಯಾಮಕನಾಗಿರ್ತಕ್ಕಂತಹ ಭಗವಂತ ತಾನೇ, ಅವನ ಒಂದು ಸಂಕಲ್ಪ ಈ ರೀತಿಯಾಗಿರ್ತದೆ. ಆ ಸಂಕಲ್ಪ ರೀತಿಯಿಂದ ಇರತಕ್ಕಂತಹ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಈ ಯುದ್ಧ ನಡೆದೋಯಿತು. ಮಹಾನ್ ನರಸಂಹಾರವಾಯಿತು. ಇದು ಕಾಲದ ಇಚ್ಛೆ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಭೂತೇಶು ಕಾಲಸ್ಯ ಗತಿಂ ದರ್ಶಯನ್ ಅಪ್ರತಿಕ್ರಿಯಾಂ. ಯಾವ ಜನರು ಎಷ್ಟಾ ದೊಡ್ಡ ರಾಜನೇ ಇರಲಿ, ಎಂಥ ದೊಡ್ಡ ಚಕ್ರವರ್ತಿ ಇರಲಿ, ಅವನು ಕಾಲವಶ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದರಲ್ಲಿ ಸಂದೇಹ ಪಡುವ ಕಾರಣವೂ ಇಲ್ಲ. ಅಷ್ಟೇ ಅಲ್ಲ, ಅವ್ರಿಗೆ ಹೇಳ್ತಾನೆ, ಭೂತೇಶು ಕಾಲಸ್ಯ ಗತಿಂ ದರ್ಶಯನ್ ಘಾತಯಿತ್ವ ಅಸತೋ ರಾಜ್ಞಾ
ಕಚಸ್ಪರ್ಶ ಹತಾಯುಷಃ ಸಾಧಯಿತ್ವ ಅಜಾತಶತ್ರೋ ಸ್ವರಾಜ್ಯಂ ಕಿತವೈರ್ಹಿತಂ. ಧೃತರಾಷ್ಟ್ರ ಅಪ್ಪನಾಗಿ ಪುತ್ರ ಮೋಹದಲ್ಲಿ ಬಿದ್ದು, ನಾನು ಹುಟ್ಟಿದಾಗಲೇ ವಿದುರನು ಹೇಳಿದ್ದ, ಇವನನ್ನು ಒಯ್ದು ಕಾಡಿನಲ್ಲಿ ಎಸದ್ ಬಾ ಅಂತ ತಿಳ್ಕೊಂಡಂತೆ. ಪುತ್ರ ಮೋಹ ಹಾಗೆ ಮಾಡಲಿಕ್ಕೆ ಬಿಡಲಿಲ್ಲ. ನಿನ್ನ ಪುತ್ರರ ದುಷ್ಟತನ ಬೆಳಿತಾನೆ ಹೋಯಿತು. ಬಾಲ್ಯದಲ್ಲೇ 4 ಪೆಟ್ಟು ಕೊಟ್ಟು ಅವರ ದುಷ್ಟತನವನ್ನು ಮಾಡದೇ ಇದ್ದರೆ ನಾಳೆ ಅದೇ ಮಕ್ಕಳು ದೊಡ್ಡ ದರೋಡೆಕೋಡೆ ಆಗ್ತಾರೆ. ಇವತ್ತಿನ ದಿವಸ ಮಕ್ಕಳಿಗೆ ಹೊಡಿಬೇಡಿ, ಒಂದೇ ಮಗು. ಆದರೆ ಶಾಸ್ತ್ರ ಹೇಳ್ತಾರೆ 5 ವರ್ಷದವರೆಗೆ ಅವರಿಗೆ ಮುದ್ದು ಮಾಡಿ, ಲಾಲಯತ್ ಪಂಚವರ್ಷಾಣಿ, ಮುಂದೆ 15ನೇ ವರ್ಷದವರೆಗೂ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿ, ತಾಡಯತ್ ದಶವರ್ಷಾಣಿ ಅಂತ ತಿಳ್ಕೊಂಡಂತಂದಿದ್ದಾರೆ. ಅಂದರೆ ದಿನ ಹೊಡಿಬೇಕು ಅಂತ ಅರ್ಥ ಅಲ್ಲ. ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ತಪ್ಪಿಗೆ ಶಿಕ್ಷೆ ಇದೆ ಅನ್ನೋದನ್ನು ಅವರ ಮನಸ್ಸಿನಲ್ಲಿ ಬಿಂಬಿಸಿ ಅಧರ್ಮಕ್ಕೆ ಶಿಕ್ಷೆ ಇದೆ. ಇವತ್ತು ನಾವೆಲ್ಲ ಇದೇ ತಪ್ಪು ಮಾಡ್ತಾ ಇದ್ದೇವೆ. ಮಕ್ಕಳ ತಪ್ಪನ್ನು ನೋಡಿಕೊಂಡು ಬಾಮಿಂಚಿಕೊಂಡು ಸುಮ್ಮನೆ ಕೂತ್ಕೊಳ್ತೇವೆ. ಕೆಲವು ತಂದೆಗಳು ಪ್ರೋತ್ಸಾಹನವನ್ನು ಕೊಡ್ತಾರೆ, ಅಂಥವ್ರು ಕಡಿಮೆ ಇದ್ದರೂ ಕೂಡ. ಆದರೆ ತಪ್ಪಿಗೆ ನಾವು ಶಿಕ್ಷೆ ಕೊಡಲಿಲ್ಲ ಅಂತ ತಿಳ್ಕೊಂಡಂತಂದರೆ ಇಂಥ ಒಂದು ದೊಡ್ಡ ಅನಾಹುತವಾಗ್ತದೆ. ಎರಡನೇದ್ದು, ಯಾವಾಗ ತುಂಬಿದ ಸಭೆಯಲ್ಲಿ ಆ ಸಾಧ್ವಿಯ ಕೂದಲನ್ನು ಹಿಡಿದು ಜಗ್ಗಿದ ದುಶಾಸನ, ಅವತ್ತೇನೆ ದುಷ್ಟ ರಾಜರ ವಿನಾಶ ಅಂತ ತಿಳ್ಕೊಂಡಂತನ್ನೋದು ಇದು ವಿಶೇಷವಾದ ರೀತಿಯಲ್ಲಿ ನಿರ್ಧಾರವಾಯಿತು, ನಿಶ್ಚಿತವಾಯಿತು. ಆದ್ದರಿಂದಾಗಿ ಈ ಘಟನೆ ನಡೆದು ಹೋಯಿತು. ನಿನ್ನ ಮಕ್ಕಳು ಮೋಸ ಮಾಡಿ ಧರ್ಮರಾಜನ ರಾಜ್ಯವನ್ನು ಕಸಿದುಕೊಂಡಿದ್ದರು. ಅವರು ಗಳಿಸಿದ ರಾಜಸೂಯಾಗದಲ್ಲಿ ಗಳಿಸಿದ ಸಂಪತ್ತಿಯನ್ನು ತೆಗೆದುಕೊಂಡಿದ್ದರು. ಒಂದು ಮಾತು ನೆನಪಿಟ್ಟುಕೊಳ್ಳು ಧೃತರಾಷ್ಟ್ರ, ನಿನ್ನ ಮುಖಾಂತರ ನಾನು ಜಗತ್ತಿಗೆ ಹೇಳ್ತೇನೆ, ಪುಕ್ಕಟೆಯಾಗಿ ಬಂದ ದುಡ್ಡು ನಮ್ಮ ವಿನಾಶಕ್ಕೆ ಕಾರಣಿಯಾಗ್ತದೆ. ದುಡಿಬೇಕು, ಪ್ರಮಾಣಕ್ಕಿಂತ ಕಳಿಸ್ಬೇಕು. ಲಂಚ ಪಿಂಚ ಇತ್ಯಾದಿ 2ನೇ ನಂಬರಿಂದ ಬಂದಿರತಕ್ಕಂಥ ದುಡ್ಡು ಅಂತ ತಿಳ್ಕೊಂಡಂತೇನಿದೆ, ಅದು ನಿಮ್ಮ ಸಂಪತ್ತನ್ನು ಹಾಳು ಮಾಡ್ತಾರೆ, ಆ ಜೊತೆಗೆ ನಿಮ್ಮನ್ನು ಕರೆದುಕೊಂಡು ಅದು ನಾಶ ಮಾಡಿಸ್ಬಿಡ್ತಾರೆ. ಹೀಗೆ ಹೇಳಿ ಆ ನಂತರ ಪಾಂಡವರ ಜೊತೆಯಲ್ಲಿ ಪರಮಾತ್ಮ 7 ವರ್ಷ ಇದ್ದು ಮುಂದೆ ಅಶ್ವಮೇಧ ಯಜ್ಞಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನಿರ್ಧಾರ ಮಾಡಿದ್ದಾನೆ. ಆಯಿತು, ಯುದ್ಧ ಮುಗೀತು, ನಾನು ಹೋಗಿ ಬರ್ತೇನೆ ಅಂತ ತಿಳ್ಕೊಂಡಂತೇಳಿ ಶ್ರೀಕೃಷ್ಣ ಯಾವಾಗ ರಥದಲ್ಲಿ ಕುಳಿತು ಹೊರಟ, ಆಗ ಉತ್ತರ ಓಡ್ತಾ ಬಂದಿದ್ದಾಳೆ. ಉತ್ತರ ಓಡಿ ಬಂದು ಹೇಳ್ತಾ ಇದ್ದಾಳೆ, ಕೃಷ್ಣ, ಯಾವುದೋ ಒಂದು ಅಗ್ನಿಯ ಬಾಣ ನನ್ನ ಕಡೆಗೆ ಬರ್ತಾ ಇದೆ, ನನ್ನನ್ನು ಕೊಲ್ಲಬೇಕು ಅಂತ ಬರ್ತಾ ಇದೆ, ಸಂರಕ್ಷಣೆ ಮಾಡು. ಅಂದು ಅರ್ಜುನ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿದ್ದರೂ ಸಹ ಆ ಸಂದರ್ಭದಲ್ಲಿ ಅದರ ಪರಿಣಾಮ 12 ವರ್ಷಗಳವರೆಗೆ ಆಟಮ್ ಬಾಂಬ್ ಬಿದ್ದ ಪರಿಣಾಮ ಮುಗಿದ ಮೇಲೆ ಮುಂದೆ 12 ವರ್ಷದವರೆಗೂ ಅದು ಪರಿಣಾಮ ಇರುವಂತೆ ಬ್ರಹ್ಮಾಸ್ತ್ರದ ಪರಿಣಾಮವೂ ಅದೇ ರೀತಿಯಾಗಿತ್ತು. ಅವಳು ಹೇಳ್ತಾ ಇದ್ದಾಳೆ, ಕಾಮಂ ದಹತು ಮಾಂನಾಥ. ಪ್ರತಿಯೊಂದು ಪಾತ್ರದ ಹಿಂದೆ ಇರತಕ್ಕಂಥ ಪಾಂಡವರ ಪಕ್ಷದಲ್ಲಿ ಪ್ರತಿಯೊಂದು ಪಾತ್ರದಲ್ಲಿ ಇರತಕ್ಕಂಥ ಒಂದು ಆ ಸಂಸ್ಕೃತಿಯ ಉಚ್ಚತೆಯನ್ನು ನೋಡಿಕೊಳ್ಳಿ. ನನ್ನ ಗಂಡ ಹೋಗಿದ್ದಾನೆ, ನನಗೇನು ಜೀವಿತ ಇರಬೇಕು ಅಂತ ಇಚ್ಛೆ ಇಲ್ಲ. ನಾನು ಜೀವಿತ ಇದ್ದದ್ದು ಪಾಂಡವರ ಆ ವಂಶದ ಕುಡಿಯನ್ನು ಉಳಿಸಬೇಕು, ಈ ವಂಶ ಮುಂದೆ ನಡಿಬೇಕು ಅಂತ. ಚಂದ್ರನಿಂದ ಪ್ರಾರಂಭವಾಗಿ ಯಯಾತಿ, ದುಷ್ಯಂತ, ಆನಂತರ ಪ್ರತೀಪ, ಶಂತನು, ಇಂಥ ಮಹಾನ್ ವ್ಯಕ್ತಿಗಳಿಂದ, ಪಾಂಡು ಇತ್ಯಾದಿಗಳಿಂದ ಬಂದಿರತಕ್ಕಂಥ ಈ ವಂಶ ನಾಶವಾಗಬಾರ್ದು. ಅದಕ್ಕೋಸ್ಕರ ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ, ನನ್ನ ಗರ್ಭ ಜೀವಿತ ಉಳಿಲಿ,
ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅಂಥೇಳಿ ಅಂದಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ಪಾಂಡವರು ಓಡಿ ಬರ್ತಾರೆ. ಯಾಕೆ? ಅವರ ಹಿಂದೆಯೂ ಬಾಣಗಳು ಬರ್ತಾ ಇರ್ತವೆ. ಆಗ ಭಗವಂತ ತನ್ನ ಸುದರ್ಶನ ಚಕ್ರದಿಂದ ಆ ಎಲ್ಲ ಬಾಣಗಳನ್ನು, ಆ ಬ್ರಹ್ಮಾಸ್ತ್ರದ ಸಕಲ ಭಾಗವನ್ನು ನಾಶಪಡಿಸಿ ಆವಾಗ ಪಾಂಡವರನ್ನು ಉತ್ತರವನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸುದರ್ಶನ ಚಕ್ರದಿಂದ ಅವರಿಗೆ ರಕ್ಷಣೆ ವ್ಯವಸ್ಥೆಯನ್ನು ಮಾಡಿ ಅವಳ ಗರ್ಭದಲ್ಲಿ ಸೂಕ್ಷ್ಮ ರೂಪದಿಂದ ಪರಮಾತ್ಮ ಪ್ರವೇಶ ಮಾಡಿ ಆ ಗರ್ಭದ ಸುತ್ತಲೂ ಶಂಖಚಕ್ರ ಗದಾಧಾರಿಯಾಗಿ ಭಗವಂತ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಃ, ಅದು ಬ್ರಹ್ಮಾಸ್ತ್ರ, ಅದಕ್ಕೆ ಪ್ರತಿಯಾದ ಅಸ್ತ್ರ ಇಲ್ಲ. ಆದರೆ ಭಗವಂತನ ಸುದರ್ಶನ ಚಕ್ರದ ಎದುರಿಗೆ ಯಾವ ಅಸ್ತ್ರ ಪ್ರಭಾವ ಕೂಡ ನಡೆಯೋದಿಲ್ಲ. ಈ ರೀತಿಯಾಗಿ ಪಾಂಡವರನ್ನು ಭಗವಂತ ಎಲ್ಲ ರೀತಿಯಿಂದಲೂ ಸಂರಕ್ಷಣೆ ಮಾಡಿದ್ದಾನೆ. ಆಗ ಶ್ರೀಕೃಷ್ಣ ಹೊರಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ ತಿಳಿದಾಗ ಕುಂತಿ ಓಡಿ ಬರ್ತಾಳೆ. ಓಡಿ ಬಂದು ಆ ಕಾಲದಲ್ಲಿ ಭಗವಂತನಿಗೆ ಹೇಳ್ತಾಳೆ, ಪರಮಾತ್ಮ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತ. ಕೃಷ್ಣ ಅಂದ, ಅಲ್ಲ ನೀನು ಸೋದರತ್ತೆ, ಹಿರಿಯಳು, ನನಗೇಗೆ ನಮಸ್ಕಾರ ಮಾಡ್ತಿ? ಕುಂತಿ ಹೇಳ್ತಾಳೆ, ನೀನು ಸೋದರತ್ತೆ ಮಗ, ನೀನು ನನ್ನ ಸೋದರನ ಮಗ, ನನಗೆ ಗೊತ್ತಿದೆ. ವಸುದೇವ ಕುಂತಿ ಅಣ್ಣ ತಂಗಿಯರು, ನನ್ನ ಸೋದರಳೇ ನನಗೆ ಗೊತ್ತಿದೆ. ಆದರೆ ಸಾಕ್ಷಾತ್ ಭಗವಾನ್ ವಿಷ್ಣು ಅಂತ ಅನ್ನೋದು ನನಗೆ ಗೊತ್ತಿದೆ. ನೀನು ಸಂಬಂಧಿಕ ಅಂತ ತಿಳ್ಕೊಂಡಂತೇಳಿ ನಾನು ನಮಸ್ಕಾರ ಮಾಡ್ತಾ ಇಲ್ಲ. ಜಗದೀಶ್ವರನಾಗಿದ್ದಿ, ಅದಕ್ಕೋಸ್ಕರ ನಾನು ನಿನಗೆ ನಮಸ್ಕಾರ ಮಾಡ್ತಾಯಿದ್ದೆ. ಭಗವಂತ, ನಿನ್ನ ಆ ಅದ್ಭುತವಾದ ಮಹಿಮೆ, ನಿನ್ನ ಮಹಾನ್ ಸಾಮರ್ಥ್ಯ ಮತ್ತು ಅವರು ಮಾಡತಕ್ಕಂಥ ಭಕ್ತಿಯಿಂದ ವ್ಯಕ್ತವಾಗುವ ಆ ನಿನ್ನ ಅನುಗ್ರಹಾತ್ಮಕವಾಗಿರ್ತಕ್ಕಂಥ ರೂಪ ನನ್ನಂಥ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಹೇಗೆ ಕಂಡು ಬರ್ತದೆ? ನಾನು ಹೇಗೆ ನೋಡಲಿಕ್ಕೆ ಸಾಧ್ಯತೆ ಇದೆ? ಆದರೂ ಸಹ ನಿನ್ನ ಬಂಧಕ ಶಕ್ತಿಯಿಂದ ನಾನು ಬದ್ಧಳಾದ್ದರಿಂದಾಗಿ ನಿನ್ನ ಆ ಸಾಕ್ಷಾತ್ ರೂಪ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ನಿನ್ನ ಮಹಿಮೆ ಗೊತ್ತಿದೆ, ಅದಕ್ಕೆ ನಿನ್ನ ಭಕ್ತಳಾಗಿದ್ದೆ. ಭಗವಂತ ಸನಕಾದಿಗಳು ಭಕ್ತಿಯೋಗದಿಂದ ಯಾವ ನಿನ್ನ ಅಪರೋಕ್ಷವನ್ನು ಮಾಡಿಕೊಳ್ತಾರೆ, ಅಂಥ ಅಪರೋಕ್ಷವಂತ ಮಾಡಿಕೊಳ್ಳ ಇನ್ನೂ ಆ ಸಾಧನೆ ನನ್ನ ಕಡೆಯಿಂದ ಆಗಿಲ್ಲ, ಅಂಥ ಯೋಗ್ಯತೆ ಇಲ್ಲ. ಆ ರೀತಿಯಾಗಿ ಸ್ತೋತ್ರವೂ ಕೂಡ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ, ನಿನ್ನ ಸ್ಮರಣ, ನಿನಗೆ ನಮಸ್ಕಾರ, ಈ ರೀತಿಯಾಗಿರ್ತಕ್ಕಂಥ ಸಾಧನೆಗಂತೂ ನನಗೆ ಅಧಿಕಾರ ಇದೆ, ಮಾಡ್ತಾ ಇದ್ದೇನೆ. ಭಗವಂತ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪರಮಾತ್ಮನ್, ನೀನು ಕೃಷ್ಣ, ಆಕರ್ಷಯತೆ ಭಕ್ತಾನ್, ಭಕ್ತರನ್ನು ನಿನ್ನ ಕಡೆಗೆ ಆಕರ್ಷತಕ್ಕಂಥ ಅತ್ಯಂತ ಲೋಹಚುಂಬಕದಂತೆ ಇರತಕ್ಕಂಥ ವ್ಯಕ್ತಿ ನೀನು. ನಾವೆಲ್ಲರೂ ನಿನ್ನ ಮಹಾತ್ಮೆಗೆ ಆಕರ್ಷಿತರಾಗಿ ಬಂದಿದ್ದೇವೆ. ವಾಸುದೇವ, ವಸುದೇವನ ಪುತ್ರ ವಾಸುದೇವ ಅಂತ ಅದನ್ನೆಲ್ಲ ಕರೀತಾರೆ. ಆದರೆ ನಿಜವಾಗಿಯೂ ಮೂಲರೂಪಿ ನೀನು, ಜಗತ್ತಿಗೆ ಆಧಾರನಾಗಿರ್ತಕ್ಕಂಥ ವಾಸುದೇವ ನೀನು. ಆದರೆ ಪರಮಾತ್ಮ ಭಕ್ತರ ಇಚ್ಛೆಯನ್ನು ಪೂರೈಸುವುದಕ್ಕೋಸ್ಕರ ದೇವಕಿಯಲ್ಲಿ ಅವತಾರ ತೆಗೆದುಕೊಂಡು ಅವಳಿಗೆ ಸಂತೋಷ ಕೊಟ್ಟು ಪರಮಾತ್ಮ ನಂದಗೋಪನ ಮನೆಗೆ ಹೋಗಿ ಬಾಲಲೀಲೆಗಳನ್ನು ತೋರಿಸಿ ಅಲ್ಲಿಯ ಗೋಗಳನ್ನೆಲ್ಲ ಸಂರಕ್ಷಣೆ ಮಾಡಿದೆ. ಇಂಥ ಗೋವಿಂದ, ನಿನಗೆ ಪುನಃ ಪುನಃ ನಮಸ್ಕಾರ. ಭಗವಂತ, ನಿನ್ನ ವೈಶಿಷ್ಟ್ಯ ಹೇಗಿದೆ? ತಾವರೆ ಯಾವಾಗಲೂ ಅರಳಿರ್ತದೆ, ಹಾಗೆ ನಿನ್ನ ನಾಭಿಯಲ್ಲಿ ಬಂದು ವಿಶಿಷ್ಟ ಜಗತ್ತಿನ 14 ಲೋಕದ ಪ್ರತಿನಿಧಿಯಾದ
ತಾವರೆ ಅರಳಿದ್ದರಿಂದಾಗಿ ನಮ ಪಂಕಜನಾಭಾಯ. ಪದ್ಮನಾಭನೇ ನನಗೆ ಸಾಷ್ಟಾಂಗ ನಮಸ್ಕಾರ. ಭಗವಂತ ನಮ್ಮ ಪಂಕಜಮಾಲೆ. ಸ್ವಯಂವರದಲ್ಲಿ ಮಹಾಲಕ್ಷ್ಮೀ ದೇವಿ ಎಂದಿಗೂ ಬಾಡದ, ಯಾವಾಗಲೂ ತಾಜಾ ಇರತಕ್ಕಂಥ ವೈಜಯಂತಿ ಮಾಲೆಯನ್ನು ಹಾಕಿದ್ದಾಳಲ್ಲ, ಆ ಕಮಲದ ಮಾಲೆಯಿಂದ ಯುಕ್ತನಾದಂಥ ಪಂಕಜ ಮಾಲಿನೇ ನಿನಗೆ ನಮಸ್ಕಾರ. ನಮ್ಮ ಪಂಕಜ ನೇತ್ರಾಯ. ಪರಮಾತ್ಮ ಯಾವಾಗಲೂ ತಾವರೆಯಂತೆ ಅರಳಿದ ನಿನ್ನ ಕಣ್ಣುಗಳು, ಆ ನಿನ್ನ ಕಣ್ಣುಗಳಲ್ಲಿ ಅದೆಷ್ಟು ಕರುಣಾ ರಸ ತುಂಬಿದೆ. ನಮ್ಮಂಥ ಸಾಮಾನ್ಯ ಭಕ್ತರಿಗೂ ಕೂಡ ಆ ಕರುಣೆಯನ್ನು ಹರಿಸ್ತಾ ಇದ್ದೀಯಲ್ಲ, ಆ ಕರುಣೆಯನ್ನು ಅನುಭವಿಸಿರ್ತಕ್ಕಂಥವಳು ನಾನು. ನಮಸ್ತೆ ಪಂಕಜಾಂಗ್ರೆ, ನಿನ್ನ ಪಾದ ಪದ್ಮಗಳಿಗೆ ಪುನಃ 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 ನಮಸ್ಕಾರ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಹೇಳ್ತಾ ಇದ್ದ. ಭಗವಂತ ನಿನ್ನ ಕರುಣೆ ನನ್ನ ಮೇಲೆ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ಹೇಗೆ ದೇವಕಿಯನ್ನು ತಾಯಿ ಅಂತ ರಕ್ಷಣೆ ಮಾಡಿದೆಯೋ ಅದೇ ರೀತಿಯಾಗಿ ನಮ್ಮ ರಕ್ಷಣೆಯನ್ನು ಕೂಡ ನೀನು ಮಾಡಿದ್ದಿ. ನಾನು ನನ್ನ ಪತಿಯನ್ನು ಕಳೆದುಕೊಂಡು ಅನಾಥಳಾಗಿ ಹಸ್ತಿನಾವತಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಭಗವಂತ ನೀನು ನನ್ನ ಮಕ್ಕಳನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ಕೌರವರು ವಿಷ ಹಾಕಿದರು. ಅರಗಿನ ಮನೆಯಲ್ಲಿ ಸುಡಲು ಪ್ರಯತ್ನ ಮಾಡಿದರು. ಕಾಡಿನಲ್ಲಿ ಮನುಷ್ಯ ಭಕ್ಷಕನಾದಂಥ ಹಿಡಿಂಬನ ಕೈಯಲ್ಲಿ ನಾವು ಸಿಕ್ಕಿಬಿದ್ದೆವು. ಆದರೆ ಎಲ್ಲ ಕಾಲದಲ್ಲಿ ನೀನು ನಮ್ಮನ್ನು ಸಂರಕ್ಷಣೆ ಮಾಡಿದ್ದೆ. ನಿನ್ನ ಸ್ಮರಣೆ ನಮ್ಮ ಸಂರಕ್ಷಣೆಗೆ ಕಾರಣೀಭೂತವಾಗಿದೆ. ದುರ್ಯೋಧನನ ಸಭೆಯಲ್ಲಿ ನನ್ನ ಮಗ ಸೋತು ದಾಸರಂತೆ ಕುಳಿತಾಗ ನನ್ನ ಸೊಸೆಗೆಯನ್ನು ಅವಳ ವಸ್ತ್ರಹರಣ ಮಾಡಬೇಕು ಅಂತೇಳಿ ಆ ದುಷ್ಟರು ಬಯಸಿದಾಗ ಆಗಲೂ ಸಂರಕ್ಷಿಸಿದವನು ನೀನೇ ಅಲ್ಲೇ ಪರಮಾತ್ಮ. ಭಗವಂತ ಮಹಾಭಾರತ ವನವಾಸದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡಿದೆ, ಮಹಾಭಾರತ ಯುದ್ಧದಲ್ಲಿ ಸಂರಕ್ಷಣೆ ಮಾಡಿದೆ, ಇವತ್ತು ಬ್ರಹ್ಮಾಸ್ತ್ರದಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದೆ. ಭಗವಂತ ಎಲ್ಲ ಸಂಕಟಗಳಿಂದ ಸಂರಕ್ಷಣೆ ಮಾಡಿದ ವ್ಯಕ್ತಿ ನಾನು ನಿನ್ನ ಹತ್ರ ಏನು ಬೇಡಲಿ? ಇನ್ನು ಕಷ್ಟ ಬೇಡ ಅಂತ ನಾನು ಬೇಡಲಿಕ್ಕೆ ಬಂದವಳಲ್ಲ. ನಿನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಎಷ್ಟು ಕಷ್ಟ ಕೊಡಬೇಕು ಅಂತಿದೆ ಕೊಡು. ವಿಪದ ಸಂತು ನ ಶಾಶ್ವತ್. ಸಾಕಷ್ಟು ಸಂಕಟಗಳು ಬರಲಿ, ನಿನ್ನ ಭಕ್ತರಾದ ನಾವ್ಯಾಕೆ ಅಂಜಬೇಕು? ಯಾಕೆ ಸಂಕಟ ಬಂದಾಗ ನಿನ್ನನ್ನು ನೆನೆಸ್ತೇನೆ, ನೆನೆಸಿದಾಗ ನೀನು ಬಂದು ದರ್ಶನ ಕೊಡ್ತಿ. ಅದನ್ನು ನಿನ್ನ ದರ್ಶನ ನಮ್ಮ ಮೋಕ್ಷಕ್ಕೆ ಕಾರಣೀಭೂತವಾಗ್ತದೆ. ಪರಮಾತ್ಮ ಸಂಕಟ ಕೊಡು. ಜಗತ್ತಿನಲ್ಲಿ ಸಂಕಟ ಕೊಡುವಂತ ಬೇಡಿದವಳು ಇವಳೊಬ್ಬಳೆ. ಅವಳೇನು ಸಂಕಟ ಅನುಭವಿಸಿಲ್ಲ ಅಂತ ತಿಳ್ಕೊಳ್ಬೇಡಿ. ಸಂಕಟದಲ್ಲೇ ಕಷ್ಟಗಳ ಮಧ್ಯದಲ್ಲೇ ಬೆಳೆದವಳು. ಹುಟ್ಟಿದ ಕ್ಷಣಕ್ಕೇನೆ ತಾಯಿ ತಂದೆಯಿಂದ ಬೇರೆಯಾಗಿ ಕುಂತಿ ಭೋಜನ ಮನೆಗೆ ಬಂದಳು. ಯಾಕೆಂದರೆ ವಸುದೇವನಪ್ಪ ಮಾತು ಕೊಟ್ಟಿದ್ದ, ಹುಟ್ಟಿದ 2ನೇ ಶಿಶುವನ್ನು ನಿನ್ನ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆಗ ನಾನು ಬಂದೆ ಬೇರೆಯವರ ಮನೆಯಲ್ಲಿ ಬೆಳೆದೆ. 7 ವರ್ಷದ ಆಟ ಆಡೋ ಹುಡುಗಿ ನಮ್ಮ ಆ ಕುಂತಿ ಭೋಜ ದುರ್ವಾಸರ ಸೇವೆಗೆ ನನಗೆ ಹಚ್ಚಿದ. ದುರ್ವಾಸರ ಸೇವೆ ಮಾಡಿದೆ 12 ವರ್ಷಗಳವರೆಗೆ. ನನ್ನ ಸಂಪೂರ್ಣ ಬಾಲ್ಯ ಆ ಸಜ್ಜನರ ಸೇವೆಗೆ, ಮಹಾತ್ಮರ ಸೇವೆಯಲ್ಲಿ ಕಳೆಯಿತು. ಅದರ ನಂತರ ಪರಮಾತ್ಮ ಅವರು ಮಂತ್ರ ಕೊಟ್ಟರು. ಉತ್ಸುಕತೆಯಿಂದ ಮಂತ್ರ ಪಡೆದು ಸೂರ್ಯನಿಂದ ಮಗನನ್ನು ಪಡೆದಾಗ, ಆದರೆ ಮುಂದೆ ಮಂತ್ರ ಹಾಳಾಗಬಾರ್ದು, ಆ ಮಂತ್ರದಿಂದ ಜಗತ್ತಿಗೆ ಉತ್ತಮ ಪುತ್ರರು ಸಿಗಲಿ ಅಂತೇಳಿ ಇಲ್ಲದ ಮನಸ್ಸಿನಿಂದ ನನ್ನ ಮಗನನ್ನು ಸುರಕ್ಷಿತವಾದ ಒಂದು ಕೋಶದಲ್ಲಿ ಇಟ್ಟು ಕಳಿಸಿಕೊಟ್ಟೆ. ಆಗಲೂ ಕಷ್ಟಪಟ್ಟವಳು ನಾನು.
ಮದುವೆಯಾಯಿತು, ಇನ್ನೇನು ಸಾಂಸಾರಿಕ ಸುಖ ಅನುಭವಿಸಬೇಕು. ಪಾಂಡುರಾಜನಿಗೆ ಶಾಪವಾಯಿತು, ಹೆಂಡತಿ ಸ್ಪರ್ಶ ಮಾಡಬೇಡ ಅಂತೇಳಿ. ವೈಷಯಿಕ ಸುಖ ಸಿಗಲಿಲ್ಲ. ಆದರೆ ನಾನು ಅಂಜಿದವಳಲ್ಲ. ನನ್ನ ಗಂಡ ಹೇಳಿದ, ನೀವಿಬ್ಬರು ಊರಿಗೆ ಹೋಗಿ ಬೇರೆ ಮದುವೆ ಮಾಡಿಕೊಳ್ಳಿ, ನಾನು ಸುಖ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆಗ ಮಹಾಭಾರತದಲ್ಲಿ ಶ್ಲೋಕ ನೋಡಿಕೊಳ್ಬೇಕು. ಅವಳು ಹೇಳ್ತಾಳೆ, ಪಾಂಡುರಾಜ, ನೀನು ನಮ್ಮ ಪತಿಯಿಂದ ಶಾರೀರಿಕ ಸುಖ ಸಿಗಬೇಕು ಸ್ವಾಭಾವಿಕ, ಪ್ರತಿಯೊಬ್ಬಳು ಹೆಣ್ಣು ಬಯಸ್ತಾಳೆ. ಆದರೆ ಅದೇ ಕೊನೆಯಲ್ಲ, ಅದೇ ಸರ್ವಸ್ವವಲ್ಲ. ಸಂತಾನಕ್ಕಾಗಿ ಶರೀರ ಸಂಬಂಧ, ಉಳಿದ 99% ನಾವಿಬ್ಬರು ಸೇರಿ ಇನ್ನೊಬ್ಬಳು ಮಾದರಿಯೂ ಕೂಡ ನಿನ್ನ ಸೇವೆ, ನಿನ್ನಲ್ಲಿ ಭಗವಂತನ ಆರಾಧನೆ, ಆನಂತರ ನೀವು ಮಾಡ್ತಕ್ಕಂಥ ಸಾಧನೆಗೆ ಮಾಡ್ತಕ್ಕಂಥ ಸಹಕಾರ, ಇದು ಪತ್ನಿಯ 99%, ದೇಹ ಸುಖ 1% ಮಾತ್ರ. ಆದರೆ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ, ಗಂಡ ದೇಹ ಸುಖ ಕೊಡಲಿಕ್ಕೆ ಸಮರ್ಥನಾಗದೇ ಇದ್ದಾಗ ಡೈವೋರ್ಸ್, ಹೆಂಡತಿ ಅನುಕೂಲಲಾಗಿದ್ದ ಇಲ್ಲದೇ ಇದ್ದಾಗ ಡೈವೋರ್ಸ್, ಕೇವಲ ಭೋಗಕ್ಕಾಗಿ ಹೆಂಡತಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಗೃಹಸ್ಥ ಧರ್ಮ ಪರಿಪಾಲನೆಗೋಸ್ಕರ, ಆದರೆ ಮನುಷ್ಯರಲ್ಲಿರ್ತಕ್ಕಂಥ ಒಂದು ವಿಶಿಷ್ಟತೆಯಿಂದ ಸಂತಾನ ಪ್ರಾಪ್ತಿಗೆ ಮಾತ್ರ ದೇಹ ಸಂಬಂಧ ಅನ್ನುವುದನ್ನು ಕುಂತಿ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾಳೆ. ಕೃಷ್ಣ ಆಗಲೂ ನಾನು ಅಂಜಲಿಲ್ಲ. ಮಾದ್ರಿಯ ತಪ್ಪಿನಿಂದ ಪಾಂಡುರಾಜ ಹೋದ. ತನ್ನ ಮಕ್ಕಳನ್ನೂ ಕೂಡ ನನ್ನ ಉಡಲಲ್ಲಿ ಹಾಕಿ, ನನ್ನ ಸೆರಗಿನಲ್ಲಿ ಉಡಿಯಲ್ಲಿ ಹಾಕಿ ಮಾದ್ರಿ ಸಹಗಮನ ಮಾಡಿದ್ಲು. ಅನಾಥರನ್ನು ಕರೆದುಕೊಂಡು ಬಂದೆ, ಆಗ ಕಷ್ಟ ಅನುಭವಿಸಿದೆ. ನನ್ನ ಮಕ್ಕಳು ಭಿಕ್ಷುಕರಾಗಿ ತಿರುಗಾಡುವಾಗ ಲಕ್ಷಾಗಿರದ ನಂತರ ಆಗಲೂ ಕಷ್ಟಗಳು ಬಂತು. ಆದರೆ ಅದನ್ನು ನಾನು ದುಃಖಪಟ್ಟಿಲ್ಲ. ಭಗವಂತನ ಇಚ್ಛಾನುಸಾರ ನಮ್ಮ ಜೀವನದ ಆಗು ಹೋಗುಗಳಾಗ್ತದೆ, ಇದು ನನ್ನ ನಿರ್ಧಾರ ಇತ್ತು. ಭಗವಂತನ ಇಚ್ಛೆಯಿಂದ ಈ ಸಂಕಟ ಬಂದಿದೆ, ಈ ಭಯ ಬಂದಿದೆ, ಅವನೇ ದೂರ ಮಾಡ್ತಾನೆ. ಭಯ ಕೃತ್ ಭಯನಾಶನ. ಭಯ ಕೊಟ್ಟವನು ನೀನೇ, ಭಯವನ್ನು ದೂರ ಮಾಡುವನು ನೀನೇ. ನಿನ್ನನ್ನು ನಂಬಿದರೆ ಬಂದ ಭಯ, ಬಂದ ಸಂಕಟ ದೂರ ಆಗ್ತದೆ. ಇದಕ್ಕೆ ನಾನೇ ಸಾಕ್ಷಿ ಅಂತೇಳಿ ಕುಂತಿ ಹೇಳ್ತಾ ಇದ್ದ. ಆದ್ದರಿಂದಾಗಿ ಪರಮಾತ್ಮ ಇನ್ನೂ ಕಷ್ಟಗಳನ್ನು ಕೊಡು. ಮುಂದೆ ವನವಾಸದಲ್ಲಿ ನಮ್ಮ ಮಕ್ಕಳಿರುವಾಗ, ನಂತರ ಯುದ್ಧದ ಸಂದರ್ಭದಲ್ಲಿ, ಆ ನಂತರ ಯುದ್ಧದಲ್ಲಿ ಕೂಡ ಎಷ್ಟೋ ಮೊಮ್ಮಕ್ಕಳನ್ನು ನಾನು ಕಳೆದುಕೊಂಡಿದ್ದೇನೆ. ಆದರೆ ಎಲ್ಲ ಕಾಲದಲ್ಲೂ ನಿನ್ನ ವಿಸ್ಮರಣೆ ಆಗಲಿಲ್ಲ. ಇದೇ ನನ್ನ ಭಾಗ್ಯ ಅಂತ ಖಂಡಿತ. ಆದ್ದರಿಂದ ಪರಮಾತ್ಮ, ನನಗೆ ರಾಜ್ಯವೂ ಬೇಕಾಗಲಿಲ್ಲ. ನಿನ್ನನ್ನು ಮರೆಸುವಂಥ ಸಿರಿವಂತಿಕೆ ನನಗೆ ಬೇಡ. ಎಲ್ಲರೂ ಸಿರಿವಂತಿಕೆ ಕೇಳ್ತಾರೆ. ಆದರೆ ನಿನ್ನನ್ನು ಮರೆಸುವಂತಹ ಕುಲ, ವಿದ್ಯೆ, ಹಣ, ಸಂಪತ್ತಿ, ಅಧಿಕಾರ ತೆಗೆದುಕೊಂಡು ಏನು ಮಾಡಲಿ? ಎಲ್ಲವೂ ನಶ್ವರ, ಹೊರಟೋಗ್ತದೆ. ನೀನು ಎಂಥ ಮಹಾನ್ ವ್ಯಕ್ತಿ ನನಗೆ ಗೊತ್ತಿದೆ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳು ಕೂಡ ಪರಮಾತ್ಮ ನಿನ್ನ ಕಿಂಕರರು, ನಿನ್ನ ಸೇವಕರು. ಅಷ್ಟೇ ಅಲ್ಲ, ಕೌರವರ ಪಾಂಡವರಲ್ಲಿ ವಿತುಷ್ಟಿಯನ್ನು ಹುಟ್ಟಿಸಿ ಕಲಹ ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶಪಡಿಸ್ತಕ್ಕಂಥ ಸಂಕಲ್ಪ ನಾಟಕ ನಿನ್ನದೇ. ಆದ್ದರಿಂದಾಗಿ ಇಷ್ಟೆಲ್ಲ ದುಷ್ಟರನ್ನು ಸಂಹಾರ ಮಾಡಿರ್ತಕ್ಕಂಥವನು ನೀನು. ಹಾಗಾದರೆ ಭಗವಂತನಿಗೆ ಇವರು ಶತ್ರುಗಳಾಗಿದ್ರೇನು? ಇಲ್ಲ. ಭಗವಂತನಿಗೆ ಶತ್ರುರೂ ಇಲ್ಲ, ಮಿತ್ರರೂ ಇಲ್ಲ. ಅವನು ಎಲ್ಲರಿಂದಲೂ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಶಾಸ್ತ್ರದಂತೆ ಇರುವವರಿಗೆ ಅನುಗ್ರಹ ಮಾಡ್ತಾನೆ, ಶಾಸ್ತ್ರಧಾರೆ ಬಿಟ್ಟಿರ್ತಕ್ಕಂಥವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಭಗವಂತ ನಿನ್ನ ಲೀಲೆ ಎಷ್ಟು ವಿಧ, ಎಷ್ಟು ಕ್ರಮ, ಎಷ್ಟು ಕಾಂಟ್ರಡಿಕ್ಸ್ ನಮಗೆ ಗೊತ್ತಿಲ್ಲ. ಒಮ್ಮೆ ಮೀನನಾಗ್ತಿ, ಒಮ್ಮೆ ಕೂರ್ಮನಾಗ್ತಿ, ಒಮ್ಮೆ ಪ್ರಾಣಿ ಆಗ್ತಿ, ಒಮ್ಮೆ ಅರ್ಧ ಪ್ರಾಣಿ ಅರ್ಧ ಮನುಷ್ಯನಾಗ್ತಿ, ಒಮ್ಮೆ ಸಾಮಾನ್ಯ ಸಣ್ಣ ಗಿಡ್ಡ ಆಗ್ತಿ, ಇನ್ನೊಮ್ಮೆ ಬ್ರಾಹ್ಮಣನಾಗಿ ಮಹಾವೀರನಾಗ್ತಿ.
ಎಲ್ಲವೂ ನಿನ್ನ ವಿಶಿಷ್ಟವಾದ ಸಂಕಲ್ಪದ ಲೀಲೆಗಳು. ಯಾವ ಕಾಲದಲ್ಲಿ, ಯಾವ ಯುಗದಲ್ಲಿ, ಯಾವ ರೀತಿಯಾಗಿ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅನ್ನೋದು ನಿನಗೆ ಗೊತ್ತಿದೆ. ಆದರೆ ಭಗವಂತ, ನೀನು ಕಪಟ ನಾಟಕ ಸೂತ್ರಧಾರಿ ಅಂತನ್ನೋದು ಕೂಡ ನನಗೆ 100ಕ್ಕೆ 100 ಗೊತ್ತಿದೆ ಕೃಷ್ಣ. ಅವತ್ತು ನಾನು ಬಹಳ ದಿವಸದಿಂದ ನಂದ ಕರಿತಾ ಇದ್ದ ಅಂತ ತಿಳ್ಕೊಂಡು ಅಂತೇಳಿ ನಾನು ಗೋಕುಲಕ್ಕೆ ಬಂದಿದ್ದೆ. ಅದೇ ದಿವಸ ನೀನು ಮೊಸರನ್ನು ಗಡಿಗೆ ಹೊಡೆದದ್ದರಿಂದಾಗಿ ನಿನ್ನನ್ನು ಹೊಡಿಬೇಕು ಅಂತ ತಿಳ್ಕೊಂಡಂತೇಳಿ ಯಶೋದೆ ಕೋಲನ್ನು ತೆಗೆದುಕೊಂಡು ಬಂದಳು, ನಿನ್ನ ಕೈ ಹಿಡಿದಿದ್ಲು. ಅದೇ ಸೂರ್ಯೋದಯ ಆಗ್ತಾ ಇತ್ತು. ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ನಿನಗೆ ಕಣ್ಣೀರು ಸೃಷ್ಟಿ ಮಾಡೋದು ಕಠಿಣವೇ. ದಳ 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 ಕಣ್ಣಿಂದ ನೀರನ್ನು ಸುರಿತಾ ಇತ್ತು. ಆ ಸುರಿದ ಕಣ್ಣೀರಿನಿಂದ ನಿನ್ನ ಎರಡೂ ಗಲ್ಲಗಳು ಮೇಲೆ ಆ ಕಪ್ಪು ಕಾಡಿಗೆ ಬಂದು ಸೇರಿಕೊಳ್ತು. ಅದೇ ವೇಳೆಗೆ ಸೂರ್ಯನ ಕಿರಣ ನಿನ್ನ ಮುಖದ ಮೇಲೆ ಬಿದ್ದಿದ್ದರಿಂದ ಆ ನಿನ್ನ ಗಲ್ಲ ಮಿರಿ 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 ಮಂಚ್ತಾ ಇತ್ತು. ಅದೇ ಒಂದು ಕೃಷ್ಣವರ್ಣದ ವಿಶಿಷ್ಟವಾದ ಸೌಂದರ್ಯ. ನಿನ್ನ ಆ ಮುಖ, ನಿನ್ನ ಆ ಕಣ್ಣು, ಎಲ್ಲ ಅಮ್ಮ ಹೊಡಿತಾಳೋ ಹಾಂ ಅಂತ ತಿಳ್ಕೊಂಡಂತೇಳಿ ಮಾಡ್ತಕ್ಕಂಥ ನಟನೆ ಪರಮಾತ್ಮ. ಹೌದು, ನಿನ್ನ ಕಪಟ ನಾಟಕ ಸೂತ್ರಧಾರಿ. ಆದರೆ ನಿನ್ನ ಈ ಲೀಲೆಗಳು ಅಂತ ತಿಳ್ಕೊಂಡಂತಂದರೆ ಸಜ್ಜನರಿಗೆ ಸಂತೋಷವನ್ನು ಕೊಡುತ್ತವೆ. ಸಜ್ಜನಿಗೆ ಸಂತೋಷ ಕೊಡೋ ಸಲುವಾಗಿ ಅನೇಕ ಲೀಲೆಗಳನ್ನು ನೀನು ಮಾಡ್ತೀಯ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಅಸುರರು ಮಾತ್ರ, ಇವನು ಸಾಮಾನ್ಯ ಮನುಷ್ಯ, ಇವನನ್ನು ಕೊಂದು ನಡೀತದೆ ಅಂಥೇಳಿ ನಿನ್ನನ್ನು ದ್ವೇಷ ಮಾಡ್ತಾರೆ. ಭಗವಂತ, ಯದುಕುಲ ಉದ್ಧಾರವನ್ನು ಮಾಡಿರ್ತಕ್ಕಂಥವನು ನೀನೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅನ್ನುವುದನ್ನು ನೀನು ಇಲ್ಲಿಯವರೆಗೂ ಸಾಕಷ್ಟು ನಿನ್ನ ಕಾರಣಗಳಿಂದ ತೋರಿಸಿಕೊಟ್ಟಿದ್ದಿ. ಜನರು ಹೇಳ್ತಾರೆ, ಕೃಷ್ಣ ವಸುದೇವ ತಪಸ್ಸು ಮಾಡ್ದ, ವಸುದೇವ ದೇವಕಿಯರು ಕಶ್ಯಪರು ಮತ್ತು ಅದಿತಿಯಾಗಿ ಮಾಡಿದರು, ಅದಕ್ಕೋಸ್ಕರ ಕೃಷ್ಣ ಅವತಾರ ತಗೊಂಡ ಅಂತೇಳಿ ಕೆಲವರು ಹೇಳ್ತಾರೆ. ಜ್ಞಾನಿಗಳು ಹೇಳ್ತಾರೆ, ಇಲ್ಲ, ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಪರಮಾತ್ಮ ಕೃಷ್ಣಾವತಾರ ತಗೊಂಡ ಅಂತ ತಿಳ್ಕೊಂಡಂತೇಳಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಭೂದೇವಿ ಗೋರೂಪವನ್ನು ತೆಗೆದುಕೊಂಡು ಬ್ರಹ್ಮದೇವರ ಜೊತೆಯಲ್ಲಿ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ಲು, ಭೂಭಾರಹರಣ ಮಾಡು ಅಂತ ತಿಳ್ಕೊಂಡಂತೇಳಿ ಅದಕ್ಕಾಗಿ ಕೃಷ್ಣ ಅವತಾರ ತೆಗೆದುಕೊಂಡಿದ್ದಾನೆ ಅಂತಿನ್ನು ಕೆಲವರು ಹೇಳ್ತಾರೆ. ಅಥವಾ ಸಂಸಾರದ ತಾಪದಿಂದ ಪೀಡಿತರಾದ ಜನರಿಗೆ ಲೀಲೆಯಿಂದ ಸಂತೋಷ ಕೊಡ್ತಾನೆ ಅಂತ ತಿಳ್ಕೊಂಡಂತೇಳಿ ಇನ್ನು ಕೆಲವರು ಹೇಳ್ತಾರೆ. ಭಗವಂತ ಎಲ್ಲವೂ ಸರಿ, ಒಂದೇ ಕಾರಣ ಅಲ್ಲ. ನೀನು ಒಂದು ಸಲ ಬಂದರೆ 100 ಜನರನ್ನು ಎಲ್ಲ ರೀತಿಯಿಂದ ಆನಂದಪಡಿಸ್ತಕ್ಕಂಥ ಪರಮಾತ್ಮ. ನಾವು ಭಾರವಾದಿವೆ ನಿನಗೆ? ಯಾಕೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಿ? ನಮ್ಮ ಭಕ್ತಿ ಸಾಲದಾಯಿತೆ ಪರಮಾತ್ಮ. ನಾವು ನಿನ್ನನ್ನು ಪ್ರೀತಿಸ್ತಾ ಇಲ್ವೇ? ನಮ್ಮ ಸೇವೆ ನಿನಗೆ ಸಿಗ್ತಾ ಇಲ್ವೇ? ಯಾಕೆ ಈ ರೀತಿಯಾಗಿ ಬಿಟ್ಟು ಹೋಗ್ತಿ? ಭಗವನ್, ನೀನು ನನ್ನ ಜೀವನದ ಅವಿಜ್ಞಾತ ಸಖ, ಎಲ್ಲ ಕಾಲಕ್ಕೆ ನನ್ನ ಜೊತೆಯಲ್ಲಿದ್ದು ಸಂರಕ್ಷಣೆ ಮಾಡಿದಂಥ ವ್ಯಕ್ತಿ. ನೀನು ಹೋದರೆ ನಾವು ಹೇಗೆ ಜೀವಿತ ಇರಬೇಕು? ದಿನಾಲು ನಿನಗೆ ನೈವೇದ್ಯವನ್ನು ತೋರಿಸಿದ ನಂತರ ನಿನ್ನ ನೈವೇದ್ಯದಿಂದ ಉಳಿದ ಉಚ್ಚಿಷ್ಟವನ್ನು ತಿಂದು ನಾವು ಬೆಳೆದಿರತಕ್ಕಂಥವರು, ಆಗ ನಿನಗೆ ಹೇಗೆ ನೈವೇದ್ಯ ತೋರಿಸಲಿ? ಪರಮಾತ್ಮ, ಎರಡೂ ಕಡೆಯಲ್ಲಿರ್ತಕ್ಕಂಥ ರೀತಿ ಸಂಕಟ. ಹೋಗು ಅಂತ ತಿಳ್ಕೊಂಡಂತಂದರೆ ನಮ್ಮ ಸ್ವಾರ್ಥ, ಕದಿಯೋ ಕೃಷ್ಣ ಇಲ್ಲದ ನಾವು ಹಾಗಿರಬೇಕು ಅಂತೇಳಿ. ಇರು ಅಂತ ತಿಳ್ಕೊಂಡಂತ ಹೇಳಿದರೆ, ಅಯ್ಯೋ ನನ್ನ ಯದುಕುಲ ನನ್ನ ತವರು ಮನೆ, ನನ್ನ ತವರು ಮನೆಯವರಿಗೆ ಕೃಷ್ಣ ಇಲ್ಲದೆ ದುಃಖವಾಗ್ತದಲ್ಲ ಅಂಥೇಳಿ ಅಲ್ಲಿ ಒಂದು ರೂಪದಿಂದ ಇದ್ದಿ, ಆದರೆ ಪ್ರತ್ಯಕ್ಷ ರೂಪದಿಂದ ಅವರಿಗೆ ಆನಂದ ಕೊಡ್ತದೆ ಅಂತೇಳಿ. ಹೀಗಾಗಿ ನಾನು ಎರಡೂ ಉಭಯ ಸಂಕಟದಲ್ಲಿ ಬಿದ್ದಿದ್ದೇನೆ. ಇರು ಅಂತಂದರೆ ನನ್ನ ತವರು ಮನೆಯವ್ರಿಗೆ ತ್ರಾಸು, ಹೋಗು ಅಂತ ತಿಳ್ಕೊಂಡಂತಂದರೆ ನಮ್ಮ ಅತ್ತೆ ಮನೆಯವರಿಗೆ, ನನ್ನ ಈ ಮಕ್ಕಳಿಗೆಲ್ಲ ತ್ರಾಸು. ಪರಮಾತ್ಮ, ಈ ರೀತಿಯಾಗಿರ್ತಕ್ಕಂಥ ನಿನ್ನ ವಿರಹ ಅಂತ ತಿಳ್ಕೊಂಡಂತಂದರೆ ನನಗೆ ಮರಣ ಇದ್ದಂತೆ. ಪರಮಾತ್ಮ, ನಾ ಏನು ಮಾಡಲಿ, ಏನಂತ ಹೇಳಿ? ಈ ಕಡೆಯಲ್ಲಿ ಪಾಂಡವರ ಮೇಲಿನ ಮೋಹವೂ ಬಿಡಲಿಕ್ಕೆ ಆಗ್ತಾಯಿಲ್ಲ, ಆ ಕಡೆಯಲ್ಲಿ ಯಾದವರ ತವರು ಮನೆಯ ಮೋಹವೂ ಬಿಡಲಿಕ್ಕೆ ಆಗ್ತಾಯಿಲ್ಲ.
ಆದ್ದರಿಂದಾಗಿ ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ ಪರಮಾತ್ಮ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ. ವಿಶ್ವಾತ್ಮನ್, ಜಗತ್ತೇ ನಿನ್ನ ಈ ಸಂಪೂರ್ಣವಾಗಿರ್ತಕ್ಕಂಥ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ನೀನು ಒಂದು ರೂಪದಿಂದ ಜಡ ಅಲ್ಲ, ತದಂತರ್ಗತನಾಗಿರ್ತಕ್ಕಂಥ ವಿಶ್ವರೂಪಿ ನೀನು. ವಿಶ್ವಾತ್ಮನ್, ಜಗತ್ತಿನ ಎಲ್ಲ ಜೀವರಾಶಿಗಳ ಹೃದಯ ಕಮಲದಲ್ಲಿ ವಾಸಿಯಾಗಿರ್ತಕ್ಕಂಥವನು ನೀನು. ಇನ್ನೊಂದು ವರವನ್ನು ಕೊಡು. ಸ್ನೇಹ ಪಾಶಂ ಇಮಂ ಚಿಂದಿ ದೃಢ ಪಾಂಡುಷು ವೃಷ್ಣಿಷು. ಪಾಂಡವರ ಮೇಲೆ, ಅತ್ತೆ ಮನೆಯವರ ಮೇಲೆ ಇದ್ದ ನನ್ನ ಮೋಹ, ತವರ ಮನೆಯ ಮೇಲೆ, ಯದುಗಳ ಮೇಲೆ ಇರ್ತಕ್ಕಂಥ ಮೋಹವನ್ನು ದೂರ ಮಾಡು ಪರಮಾತ್ಮ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಟಾವನಿದೃಕ. ಶ್ರೀಕೃಷ್ಣ ಕೃಷ್ಣ ಸಖ. ಅರ್ಜುನನಿಗೆ ಇನ್ನೊಂದು ಕೃಷ್ಣ ಅಂತ ಹೆಸರಿತ್ತು. ಅರ್ಜುನನ ಸಖ. ಯಾದವರ ಕುಲೋದ್ಧಾರ, ಗೋಕುಲ ಉದ್ಧಾರಕ, ವೃಂದಾವನದ ವಿಶೇಷವಾದ ಬೆಳವಣಿಗೆ ಮಾಡಿರ್ತಕ್ಕಂಥ ವ್ಯಕ್ತಿ. ಸಂಪೂರ್ಣ ದುಷ್ಟ ಎಲ್ಲ ಕ್ಷತ್ರಿಯರನ್ನು ರಾಜನ್ಯ ವಂಶ ದಹನಾಮನ ವದ್ಯ ವೀದ್ಯ, ನೀನೇ ಅಧ್ಯಕ್ಷನಾಗಿ ನಿಂತುಕೊಂಡು 18 ಅಕ್ಷೋಹಿಣಿ ಸೈನ್ಯದ ಎಲ್ಲವನ್ನೂ ನಾಶಪಡಿಸಿದ ಮಹಾಯೋಗೇಶ್ವರ ನೀನು. ಭೂದೇವಿಯನ್ನು ಸಂರಕ್ಷಿಸಿದ ಗೋವಿಂದ, ಗೋಕುಲದಲ್ಲಿದ್ದು ಗೋಬ್ರಾಹ್ಮಣರ ಪರಿಪಾಲಕ, ದೇವತೆಗಳ ಮನುಷ್ಯರ ಎಲ್ಲರ ಆರ್ತಿಯನ್ನು ದೂರ ಮಾಡತಕ್ಕಂಥ ಸುರಾರ್ತಿ ಹರಾವತಾರ. ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. ಯೋಗೇಶ್ವರ, ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದಾಗ ಭಕ್ತರ ಆಗ್ರಹವನ್ನು ಕೃಷ್ಣ ಇಲ್ಲ ಅಂತಲಿಕ್ಕಾಗಲಿಲ್ಲ. ಆಗಲಿ ಅಂತ ತಿಳ್ಕೊಂಡಂತೇಳಿ ಹೋಗುವುದನ್ನು ನಿಲ್ಲಿಸಿ ಪಾಂಡವರ ಜೊತೆಯಲ್ಲಿದ್ದಾನೆ. ಮುಂದೆ 7 ವರ್ಷ ಇಲ್ಲೇ ಇರ್ತಾನೆ. ಅಂದರೆ ಪರಮಾತ್ಮನ ಆ ಭಕ್ತರ ಮೇಲಿರ್ತಕ್ಕಂಥ ಕರುಣೆ, ಇದರ ಜೊತೆಯಲ್ಲಿ ಕುಂತಿಯ ಪ್ರಾರ್ಥನೆ. ನಾನು ಬಹಳ ಸಂಕ್ಷೇಪ ಮಾಡಿ ಹೇಳಿದ್ದೇನೆ. ಕೆಲವೇ ಮಹತ್ವಪೂರ್ಣ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಹೇಳಿದ್ದೇನೆ. ಅದ್ಭುತವಾದ ಸ್ತೋತ್ರ. ಪರಮಾತ್ಮನನ್ನು ಪರಮಾತ್ಮನ ತಿಳಿದುಕೊಂಡವಳು, ಪರಮಾತ್ಮನನ್ನು ಅವಿಜ್ಞಾತ ಸಖ ಅಂತ ತಿಳಿದುಕೊಂಡವಳು, ಪರಮಾತ್ಮ ಕೊಟ್ಟ ಕಷ್ಟವನ್ನು ಪ್ರಸಾದದಂತೆ ಸ್ವೀಕರಿಸ್ತಕ್ಕಂಥವಳು. ಈ ಕುಂತಿಯ ಸ್ತೋತ್ರ ನಮ್ಮ ಜೀವನದ ತತ್ವಜ್ಞಾನದ ದಾರಿಯಲ್ಲಿರ್ತಕ್ಕಂಥವರಿಗೆ ನಮಗೆ ದಾರಿದೀಪದಂತ ಇದೆ. ಈ ಕಡೆಯಲ್ಲಿ ಧರ್ಮರಾಜ, ನಾನು ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಿಲ್ಲ, ರಕ್ತಸಿಕ್ತ ಸಿಂಹಾಸನ, ಇಂಥ ಸಿಂಹಾಸನ ಹೇಗೆ ಕೂಡಲಿ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವನು ನನಗೆ ಈ ರೀತಿಯಾಗಿರ್ತಕ್ಕಂಥ ರಾಜ್ಯವೇ ಬೇಡ ಅಂತ ತಿಳ್ಕೊಂಡಂತ ಹೇಳಿದ್ದ. ಆಗ ಧರ್ಮರಾಜನಿಗೆ ತಿಳಿಸಿ ಹೇಳಿದವರು, ತಿಳಿಸಿ ಹೇಳ್ತಕ್ಕಂಥ ವ್ಯಕ್ತಿಗಳು ದ್ರೌಪದಿ, ಭೀಮ, ಅರ್ಜುನ, ನಕುಲ, ಸಹದೇವ, ಅನೇಕ ಋಷಿಗಳು, ವೇದವ್ಯಾಸರು, ಶ್ರೀಕೃಷ್ಣ. ಶಾಂತಿ ಪರ್ವದಲ್ಲಿ ಮೊದಲಿನ 33 ಅಧ್ಯಾಯ, ಒಂದಲ್ಲ 33 ಶ್ಲೋಕ ಅಲ್ಲ, 33 ಅಧ್ಯಾಯ ಧರ್ಮರಾಜನಿಗೆ ನಿಂದು ಧರ್ಮಯುದ್ಧ, ನೀವು ಮಾಡಿದ ಯುದ್ಧದಲ್ಲಿ ಸರಿಯಾದ ರೀತಿಯಿಂದ ಧರ್ಮದಿಂದಲೇ ಯುದ್ಧ ಮಾಡಿದ್ದಿ, ನೀನು ಪಾಪಿಯಲ್ಲ ಅಂತ ಎಲ್ಲರೂ ಹೇಳಿದರು. ಅವನ ತಲೆಗೆ ಹೋಗಲಿಲ್ಲ. ಏನು ವೇದವ್ಯಾಸರಿಗೆ, ಕೃಷ್ಣನಿಗೆ ಅವನ ಮನಸ್ಸಿನಲ್ಲಿ ಹೋಗಿ ಸಮಾಧಾನ ಮಾಡಲಿಕ್ಕೆ ಬರ್ತಿರಲಿಲ್ಲೇನು? ಅವನಿಗೆ ಸಮಾಧಾನ ಹೇಳಲಿಕ್ಕೆ ಆಗ್ತಿರಲಿಲ್ಲೇನು? ಅದಕ್ಕೋಸ್ಕರ ಯಾದವಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ನಮಗೆ ಸೂಚನೆ ಮಾಡ್ತಾರೆ, ಭಗವಂತನಿಗೆ ಅವನ ಮನಸ್ಸಿನಲ್ಲಿ ಹೋಗಿ ಅವನಿಗೆ ನಾನು ಮಾಡಿದ ಧರ್ಮಯುದ್ಧ ಸರಿ, ರಾಜ್ಯದಲ್ಲಿ ಕೂತು ಸರಿ ಅಂತ ಅನ್ನಿಸ್ಬೋದಾಗಿತ್ತು. ಆದರೆ ಸಂಪೂರ್ಣ ಮಹಾಭಾರತದ ಯುದ್ಧದ ಏನು ಧರ್ಮಯುದ್ಧದ ಪುಣ್ಯ ಅಂತೇನಿದೆ, ಈ ಪುಣ್ಯವನ್ನು ಪಡೆಯಲಿಕ್ಕೆ ಧರ್ಮರಾಜ ಪೂರ್ತಿ ಯೋಗ್ಯನಾಗಿರಲಿಲ್ಲ. ಅಷ್ಟು ಅಧಿಕಾರ ಅವನದಲ್ಲ. ಆ ಪುಣ್ಯ ಮೊದಲು ಭೀಮನಿಗೆ, ಅರ್ಜುನನಿಗೆ, ನಂತರ ಧರ್ಮರಾಜನಿಗೆ. ಹೀಗಾಗಿ ಆ ಪುಣ್ಯವನ್ನೆಲ್ಲ ಭೀಮನಿಗೆ, ಅರ್ಜುನನ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ
ಅವನಿಗೆ ಸಂಶಯವನ್ನು ಹುಟ್ಟಿಸಿ ನಾನು ಮಾಡಿದ್ದೇ ಅಧರ್ಮ ಅಂತ ಕೊನೆಯವರೆಗೂ ಮನಸ್ಸಿನಲ್ಲಿ ಉಳಿಸಿದ. ಭಾಗವತದ ಈ ಸಂದರ್ಭ ನೋಡದೆ, ವೇದವ್ಯಾಸ ಅಭಿಪ್ರಾಯ ತಿಳಿಯದೆ ಪಾಂಡವರೆಲ್ಲ ಅಧರ್ಮದಿಂದ ಯುದ್ಧ ಗೆದ್ದರು, ಹಾಗೆ ಹೀಗೆ ಅಂತೇಳಿ ನೂರಾರು ಪುಸ್ತಕಗಳನ್ನು ಬರೆಯತಕ್ಕಂಥವರು. ಇದು ಧರ್ಮಯುದ್ಧವೇ, ಅದರ ಪುಣ್ಯವನ್ನು ಕೊಡಿಸಬೇಕಾಗಿತ್ತು ಅಂಥೇಳಿ ಈಗ ಪರಮಾತ್ಮ ಆ ರೀತಿಯಾಗಿ ಅವನಿಗೆ ಸಂಶಯಪಡಿಸಿದ ಅಂತನ್ನೋ ವಿಚಾರವನ್ನು ಹೇಳ್ತಾರೆ. ಧರ್ಮರಾಜ ಅಂತಾನೆ, ಈ ಯುದ್ಧದಲ್ಲಿ ನಾವು ಎಷ್ಟು ಜನರನ್ನು ಕೊಂದಿದ್ದೇವೆ? 18 ಅಕ್ಷೌಹಿಣಿ ಸೈನ್ಯ. ಒಂದು ಅಕ್ಷೌಹಿಣಿ ಅಂತ ತಿಳ್ಕೊಂಡಂತಂದರೆ 2,18,690 ಜನರು. ಅದರಲ್ಲಿ ರಥಿಕರು ಬಂದರು, ಅಶ್ವಾರೋಹಿಗಳು ಬಂದರು, ಆನೆಯಲ್ಲಿ ಕುಳಿತಕ್ಕಂಥವರು ಬಂದರು, ಪದಾತಿಗಳು ಬಂದರು. 2,18,690 ವರ್ಷ ಒಂದು ಅಕ್ಷೌಹಿಣಿ. 18 ಅಕ್ಷೌಹಿಣಿ ಅಂತ ತಿಳ್ಕೊಂಡಂತಂದರೆ 39,36,420. ಕುರುಕ್ಷೇತ್ರಕ್ಕೆ ಬಂದವರು ಇಷ್ಟು ಜನ, ಉಳಿದವರು ಕೆಲವು 100 ಜನ ಪಾಂಡವರ ಸಂಬಂಧ ಅಷ್ಟೇ. ಇಷ್ಟು ಮಹಾಸಂಹಾರ ನನ್ನ ಕಡೆಯಿಂದ ಆಗಿದೆ. ನಾನು ಬಂಧುಗಳನ್ನು ಕೊಂದಿದ್ದೇನೆ, ಬಾಲಕರ ಮರಣಕ್ಕೆ ಕಾರಣೀಭೂತನಾಗಿದ್ದೇನೆ. ಆ ಕಡೆಗೆ ದುರ್ಯೋಧನನ ಮಕ್ಕಳು, ಕರ್ಣನ ಮಕ್ಕಳು, ಅರ್ಜುನನ ಮಕ್ಕಳು, ಭೀಮನ ಮಕ್ಕಳು, ಎಲ್ಲ ಬಾಲಕರ ಮರಣಕ್ಕೆ ನಾನೇ ಕಾರಣೀಭೂತನಾಗಿದ್ದೇನೆ. ಅನೇಕ ಮಿತ್ರರನ್ನು ನಾನು ಕೊಂದಿದ್ದೇನೆ, ಅನೇಕ ಅಣ್ಣ ತಮ್ಮದರನ್ನು ಕೊಂದಿದ್ದೇನೆ, ಗುರುಗಳನ್ನು ಕೊಂದಿದ್ದೇನೆ. ಎಲ್ಲರನ್ನು ಕೊಂದ ಪಾಪಿ ನಾನು. ಇದೇ ಧರ್ಮರಾಜನಿಗೆ ಬಂದ ಅಜ್ಞಾನ. ಕೊಲ್ಲಲಿಕ್ಕೆ ನಾವ್ಯಾರು? ನಾವು ಸ್ವತಂತ್ರರೇ. ನಾನು ಸ್ವತಂತ್ರ ಅಂತನ್ನೋ ಭಾವನೆ ಬಂದರೆ ಬಂದ ಪುಣ್ಯ ಹ್ರಾಸವಾಗ್ತದೆ. ಧರ್ಮರಾಜನ ಹೆಚ್ಚಿನ ಪುಣ್ಯವನ್ನು ಕಡಿಮೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರವೇ ಈ ರೀತಿಯಾಗಿ ಬಂದಿದ್ದಾರೆ. ಎಂತೆಂಥ ಮಹಾವೀರರು ಅಲ್ಲ. ಮತ್ತು ಧರ್ಮಯುದ್ಧ, ವೀರರು ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ. ಆದ್ದರಿಂದ ಒಳ್ಳೆಯದಾಯ್ತಲ್ಲ. ಯಾಕೆಂತಂದರೆ ಧರ್ಮಯುದ್ಧದಲ್ಲಿ ಯಾರು ಸಾಯ್ತಾರೆ, ಯಾರು ಇನ್ನೊಬ್ಬರನ್ನು ಕೊಲ್ತಾರೆ ಧರ್ಮಯುದ್ಧದಲ್ಲಿ, ಅವ್ರಿಗೆ ಬಹಳ ಪುಣ್ಯ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಧರ್ಮಶಾಸ್ತ್ರ ಹೇಳ್ತಾರೆ, ಧರ್ಮಯುದ್ಧದಲ್ಲಿ ಒಬ್ಬ ಸೈನಿಕನನ್ನು, ಶತ್ರು ಸೈನಿಕನನ್ನು ಕೊಂದರೆ ಅವನಿಗೆ ಚಾತುರ್ಮಾಸ್ಯ ತುಂಬ ಯಾಗ ಮಾಡಿದ ಪುಣ್ಯ ಏನಿದೆ, ಒಬ್ಬ ಸೈನಿಕನನ್ನು ಕೊಂದರೆ ಸಿಗ್ತದೆ. ಒಬ್ಬ ಅಶ್ವಾರೋಹಿಯನ್ನು ಕೊಂದರೆ ಅಗ್ನಿಷ್ಠೋಮ ಮಾಡಿರ್ತಕ್ಕಂಥ ಫಲ ಅವನಿಗೆ ಸಿಗ್ತದೆ. ಅಂದರೆ ಕೊಂದರೆ ಅಂದರೆ ಅಧಾರ್ಮಿಕರಾದ ಶತ್ರುಗಳನ್ನು ಅಂತ ಅರ್ಥ, ಯಾರು ಬೇಕಾದವರು ಅಂತ ಅರ್ಥ ಅಲ್ಲ. ಯಾರು ರಥಾರೂಢನನ್ನು, ಗಜಾರೂಢರಾಗಿರ್ತಕ್ಕಂಥ ವೀರನನ್ನು ಕೊಲ್ತಾರೆ ಅಂಥವರಿಗೆ ಅಶ್ವಮೇಧದ ಫಲ ಸಿಗ್ತದೆ. ಧರ್ಮಯುದ್ಧದಲ್ಲಿ ಗೆದ್ದರೆ ರಾಜಸೂ ಯಜ್ಞದ ಫಲ ಸಿಗ್ತದೆ ಅಂತ ತಿಳ್ಕೊಂಡಂತ ಹೇಳಿ ಹೇಳಿದರು. ಇದು ನನಗೆ ಸಮಾಧಾನ ಇಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಋಷಿಗಳು ಹೇಳ್ತಾ ಇದ್ದಾರೆ, ಅಶ್ವಮೇಧ ಯಜ್ಞವನ್ನು ಮಾಡಿ ಅಂತ ತಿಳ್ಕೊಂಡಂತೆ. ಮತ್ತು ಅಶ್ವಮೇಧ ಯಜ್ಞದಲ್ಲಿ ಮತ್ತು ಯುದ್ಧ, ಅನೇಕ ರಾಜರನ್ನು ಯುದ್ಧ ಮಾಡಿ ಗೆಲ್ಕೊಂಡು ಬರಬೇಕಾಗ್ತದೆ. ಆ ನಂತರ ಕುದುರೆಯನ್ನು ಕೊಲ್ಲಬೇಕಾಗ್ತದೆ. ಇನ್ನೊಂದು ರಕ್ತಪಾತದಿಂದ ಮೊದಲಿನ ರಕ್ತಪಾತವನ್ನು ನಾನು ಹೇಗೆ ತೊಳೆದು ಹಾಕ್ಕೊಳ್ಳಲಿ? ಕೆಸರಿನಿಂದ ಕೆಸರಿನ ಕೈಯನ್ನು ತೊಳಿಲಿಕ್ಕಾಗ್ತದೆ? ಇದೆಲ್ಲವೂ ಧರ್ಮರಾಜನ ತರ್ಕ. ಅನೇಕ ಜನ, ಅಸಂಖ್ಯ ಸ್ತ್ರೀಯರು ನನ್ನಿಂದ ವಿಧವೆಯರಾಗಿದ್ದಾರೆ. ಕೊನೆಗೆ ಎಷ್ಟು ಹೇಳಿದ್ರು ಸಮಾಧಾನವಾಗಲಿಲ್ಲ. ಆದರೂ ವ್ಯಾಸರು ಕ್ಷತ್ರಿಯನ ಕರ್ತವ್ಯ ಅಂತ ತಿಳ್ಕೊಂಡಂಥೇಳಿ ಅವನನ್ನು ರಾಜ್ಯದ ಮೇಲೆ ಕೂಡಿಸಿದ್ದಾರೆ, ಅಗ್ರದಿಂದ ಕೂಡಿಸಿದ್ದಾರೆ. ಅವರ ಆಜ್ಞೆಯನ್ನು ಮೀರಲಿಕ್ಕಾಗದೆ ಧರ್ಮರಾಜ ರಾಜನಾಗಿದ್ದಾನೆ. ಆದರೂ ಸಮಾಧಾನವಿಲ್ಲ. ಒಮ್ಮೆ ಕೃಷ್ಣನ ಹತ್ರ ಬರ್ತಾನೆ. ಕೃಷ್ಣ, ಸಮಾಧಾನ ಇಲ್ಲ, ಏನು ಮಾಡಲಿ? ಅದಕ್ಕೋಸ್ಕರ ಕೃಷ್ಣ ಹೇಳಿದ, ನೋಡು, ಈಗ ಸದ್ಯಕ್ಕೆ ನಿನ್ನ ಸಮಾಧಾನ ಬದಿಗಿಡು. ಒಂದು ಜ್ಞಾನ ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಜ್ಞಾನ ಸೂರ್ಯ ಮುಳುಗೋದರ ಒಳಗಾಗಿ ಆ ಸೂರ್ಯನ ಪ್ರಕಾಶವನ್ನು ನೀನು ಪಡೆದ್ಬಿಡು. ಧರ್ಮರಾಜ ಹೇಳಿದ, ನನಗೆ ಅರ್ಥ ಆಗಲಿಲ್ಲ, ಯಾವ ಸೂರ್ಯ ಯಾವ ದಿಕ್ಕಿನಲ್ಲಿ ಮುಳುಗ್ತಾ ಇದ್ದಾನೆ?
ಅಲ್ಲ ಧರ್ಮರಾಜ, ಭೀಷ್ಮಾಚಾರ್ಯರು 52 ದಿನ ಮಾತ್ರ ಇರೋರಿದ್ದಾರೆ. ಭೀಷ್ಮಾಚಾರ್ಯ ಹೋದ ಮೇಲೆ ಅವರ ಜೊತೆಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನದ ಒಂದು ದೊಡ್ಡ ಭಂಡಾರ ಹೋಗಿಬಿಡ್ತದೆ. 625 ವರ್ಷ ವೇದವ್ಯಾಸರಿಂದ, ಪರಶುರಾಮನಿಂದ, ಆನಂತರ ಬೃಹಸ್ಪತ್ಯಾಚಾರ್ಯರಿಂದ ಎಲ್ಲ ತರಹದ ಜ್ಞಾನವನ್ನು ಪಡೆದ ಆ ವ್ಯಕ್ತಿ ಭೀಷ್ಮಾಚಾರ್ಯರು. ಏನೋ ದುಷ್ಟರ ಸಂಘದಲ್ಲಿದ್ದು ಜಗತ್ತಿಗೆ ಉಪಯೋಗ ಬೀಳಲಿಲ್ಲ. ಆ ಜ್ಞಾನ ಸೂರ್ಯ ಮುಳುಗೋದ್ರೊಳಗಾಗಿ ಅಲ್ಲಿ ಹೋಗೋಣ, ನಡಿ, ಹೋಗಿ ಅವರಿಂದ ಜ್ಞಾನವನ್ನು ನಾವು ಪಡೆಯೋಣ ಅಂತ ತಿಳ್ಕೊಂಡಂತೆ ಶ್ರೀಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ಕೃಷ್ಣ ಒಂದೊಂದು ಕ್ಷಣಕ್ಕೆ ಮೂರ್ಛೆ ಬರ್ತಾ ಇದೆ, ಗಂಟು ಒಣಗ್ತಾ ಇದೆ, ನಾನು ಏನು ಮಾತಾಡಲಿ, ಎಲ್ಲ ಮರೆತು ಹೋಗಿಬಿಟ್ಟಿದ್ದೇನೆ ಅಂತ ತಿಳ್ಕೊಂಡಂತೆ. ಆಗ ಕೃಷ್ಣ ಹೇಳ್ತಾನೆ, ನಿಮ್ಮಲ್ಲಿದ್ದುಕೊಂಡು ನಾನೇ ನಿಮಗೆ ಉಪದೇಶ ಮಾಡ್ತೇನೆ, ಚಿಂತೆ ಮಾಡಬೇಡ ಅಂತ ಹೇಳಿ ಶ್ರೀಕೃಷ್ಣ ಭೀಷ್ಮರಲ್ಲಿದ್ದು ಎಲ್ಲ ಧರ್ಮಗಳನ್ನು ಉಪದೇಶ ಮಾಡಿದ್ದಾನೆ. ರಾಜಧರ್ಮ, ಪ್ರಜಾಧರ್ಮ, ವ್ಯಕ್ತಿ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮ. ನಿಮಗೆ ಏನಾದರೂ ಜ್ಞಾನದ ಒಂದು ಟ್ರಿಟೈಸ್, ಒಂದು ದೊಡ್ಡ ಕೋಶ ಬೇಕಾಗಿದ್ದರೆ ಶಾಂತಿ ಪರ್ವ, ಅನುಶಾಸನ ಪರ್ವ ತಪ್ಪದೇ ಓದಿ. ಅದನ್ನು ಓದದೇ ಇದ್ದರೆ ನಾವು ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಸಂಪೂರ್ಣ ಸಂಪತ್ತೇ ನಮ್ಮ ಕೈಯಲ್ಲಿ ಸಿಗ್ತಾರೆ, ಆ ಸಂಪತ್ತಿಯನ್ನು ತಿರಸ್ಕಾರ ಮಾಡಿದ ಮಹಾ ಮೂರ್ಖರು ನಾವು ಆಗ್ತೇವೆ ಅಂತ ಕೊಂಡಂದಿದ್ದ. ಎಲ್ಲ ಉಪದೇಶ ಮಾಡಿ ಕೊನೆಗೆ ಹೇಳ್ತಾನೆ, ಧರ್ಮರಾಜ, ಬ್ರಾಹ್ಮಣರು ಧರ್ಮ, ಕೃಷ್ಣ ಭಕ್ತಿ ಎಲ್ಲವನ್ನೂ ಸಹಿಸಿದರು, ಎಲ್ಲ ಮಾಡ್ತಾ ಇದ್ದರು, ನಿಮ್ಮ ಮೇಲೆ ಅನ್ಯಾಯವಾಯಿತು. ಅಂದರೆ ಪರಮಾತ್ಮನ ಮೋಹದಿಂದ ಹೇಗೆ ಭೀಷ್ಮಾಚಾರ್ಯರು ಮೋಹಿತರಾಗ್ತಾರೆ ನೋಡಿಕೊಳ್ಳಿ. ಅವರಂತಾರೆ, ನಿಮ್ಮ ಮೇಲೆ ಅನ್ಯಾಯ ಆಯಿತು, ಭಗವದ್ಭಕ್ತರು, ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದವರು, ಧರ್ಮವನ್ನು ಬಿಡದೇ ಇರತಕ್ಕಂಥವರು, ನಿಮಗೆ ಹೀಗೇಕಾಯಿತು. ಇನ್ನು ಆ ವಿಧವೆ ಕುಂತಿ ಮಕ್ಕಳನ್ನು ಕರೆದುಕೊಂಡು ಬಂದಾಗ ದುರ್ಯೋಧನನಿಂದಾಗಿ ಎಷ್ಟು ಕಷ್ಟ ಅನುಭವಿಸಬೇಕಾಗಿತ್ತು. ತಾವೇ ಸ್ವತಃ ಇದರಲ್ಲಿ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಸರ್ವಂ ಕಾಲಕೃತಂ ಮನ್ನೆ. ಆದರೂ ನೀವು ದುಃಖ ಪಡಬೇಡಿ, ಎಲ್ಲೂ ಆ ಕಾಲದ ಪ್ರಭಾವ, ಕಾಲನಾಮಕನಾದ ಪರಮಾತ್ಮನ ಇಚ್ಛೆಯ ಪ್ರಭಾವ ಅದು. ಅವನ ವಶದಲ್ಲೇ ನಾವೆಲ್ಲರೂ ಇರತಕ್ಕಂಥವರು. ಅಲ್ಲಿ ಕೃಷ್ಣನು ಧೃತರಾಷ್ಟ್ರನಿಗೆ ಹೇಳಿದ ಮಾತೂ ಇದೆ, ಕಾಲನಾಮಕ ಪರಮಾತ್ಮನ ಅಧೀನರಾಗಿದ್ದುಕೊಂಡು ಏನು ಬರ್ತದೆ ಸಹನ ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿಯೂ ಭೀಷ್ಮಾಚಾರ್ಯರು ಅದನ್ನೇ ಮಾತು ಹೇಳ್ತಾ ಇದ್ದಾರೆ. ಕಾಲಕೃತ ಅಂದರೆ ಏನರ್ಥ? ಅದಕ್ಕೆ ಯಾದವಾರ್ಯರು ಹೇಳ್ತಾರೆ, ಭವತ್ ಪ್ರಾರಬ್ಧ ಕರ್ಮ ನಿಯಾಮಕ ಹರಿಕೃತ. ನಿಮ್ಮ ಪ್ರಾರಬ್ಧ ಕರ್ಮವನ್ನು ನಿಯಮಿಸುವ ಪರಮಾತ್ಮ ಅವನೇ ಕಾಲನಾಮಕ ಭಗವಂತ. ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಹೋಗ್ತಾನೆ. ಅದು ಭಗವಂತನ ಇಚ್ಛೆಯಿಂದ ಬರತಕ್ಕಂಥದ್ದು. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಬಂದದ್ದು ನಿಮ್ಮ ಪ್ರಾರಬ್ಧ ಕರ್ಮದಿಂದ. ಸಾಕ್ಷಾತ್ ಯಮಧರ್ಮರಾಜನ ಅವತಾರ ನೀನು. ಸಂಪೂರ್ಣ ಪೃಥ್ವಿಯನ್ನೇ ಕೈಲಿಟ್ಟುಕೊಂಡು ಆಳ್ತಕ್ಕಂಥ ಸಾಮರ್ಥ್ಯ ಇದ್ದ ಭೀಮಸೇನ, ಅರ್ಜುನನಂಥ ಮಹಾವೀರ, ಶ್ರೀಕೃಷ್ಣನಂಥ ಮಾರ್ಗದರ್ಶಕ ಎಲ್ಲವೂ ಇದ್ದರೂ ಕೂಡ ನೀವು ನಿಮ್ಮ ಜೀವನದಲ್ಲಿ ವನವಾಸಾದಿಗಳನ್ನು ಅನುಭವಿಸಿದ್ರಿ. ಇದರಿಂದ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಏನು ನಿರ್ಣಯ? ತಸ್ಮಾತ್ ಜಗತ್ ದೈವತಂತ್ರಂ. ಭಗವಂತನ ಇಚ್ಛಾನುಸಾರವಾಗಿಯೇ ಜಗತ್ತಿನ ಎಲ್ಲ ಆಗು ಹೋಗುಗಳು ನಡೆಯುತ್ತವೆ. ನಮ್ಮ ಇಚ್ಛಾನುಸಾರವಾಗಿ ನಡೆಯೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು
ಬಂದದ್ದು ಅದನ್ನು ಅನುಭವಿಸುವುದರಲ್ಲೇ ಬುದ್ಧಿವಂತಿಕೆ ಇದೆ. ಅಳ್ತಾ ಕೂತ್ಕೊಂಡು ಅಯ್ಯೋ ನಮ್ಮ ದೈವ, ಎಲ್ಲೋ ನಮ್ಮ ದೈವ, ನಮ್ದು ಏನಾದ್ರು ಕೆಲಸ ಆದರೆ ನೋಡ್ರಿ ನಾನು ಎಷ್ಟು ಎಫರ್ಟ್ ಮಾಡಿದೆ ಅಂತಂತೇವೆ. ಏನಾದರೂ ಅನಾನುಕೂಲ ಆಯ್ತಂದರೆ ಏನು ಬ್ಯಾಡ್ ಲಕ್, ದೇವರಿಗೆ ಕರುಣೆ ಬರಲಿಲ್ಲ, ದೇವ್ರು ಎಷ್ಟು ನೋಡಬಾರ್ದೇನೋ, ದೇವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ಕರ್ಮ ಮಾಡಿದ್ದೇವಲ್ಲ, ತಿಳಿಯೋದೋ ಕರ್ಮ ಮಾಡ್ತಾ ಹೋಗಿದ್ದೇವೆ, ಅನುಭವಿಸೋದು ಬೇಡವೆ? ಮಾಡಿದ್ದುಣ್ಣು ಮಹಾರಾಯ ಅಲ್ಲವೇ? ಇರ್ತಕ್ಕಂಥ ಗಾದೆ ಮಾತು ಇದೆ ಅಲ್ವೇ? ಆದ್ದರಿಂದಾಗಿ ಇಂತಹ ಸಂದರ್ಭದಲ್ಲಿ ಒಂದೇ ಒಂದು ಇಷ್ಟ ದಿವಸ ದುರ್ಯೋಧನಾದಿಗಳು ನಾವು ಯಾರೂ ಪ್ರಜೆಗಳಿಗೆ ಸುಖ ಕೊಡಲಿಕ್ಕೆ ಆಗಲಿಲ್ಲ. ಪ್ರಜೆಗಳು ಯಾವಾಗಲೂ ಪಾಂಡವರ ಕೌರವರ ಈ ಕೌರವನ ಕುತಂತ್ರದಲ್ಲಿ ಯಾವಾಗಲೂ ಭಯಭೀತರಾಗಿರ್ತಾ ಇದ್ದರು. ಇನ್ನು ಮಾತ್ರ ಹೋಗಿ ಒಳ್ಳೆಯ ರೀತಿಯಿಂದ ರಾಜ್ಯವನ್ನು ಆಳಿ ಪ್ರಜೆಗಳಿಗೆ ಸುಖ ಕೊಡಪ್ಪ. ಭೀಷ್ಮಾಚಾರ್ಯರ ಪ್ರತಿಜ್ಞೆ, ಹಸ್ತಿನಾವತಿಯ ರಾಜ್ಯದ ಸಂರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ತಮ್ಮ ಕಡೆಯಿಂದ ಸರಿಯಾಗಿ ಆಗದೇ ಇದ್ದ ಕಾರ್ಯವನ್ನು ಮುಂದುವರಿಸುವುದಕ್ಕೋಸ್ಕರ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಒಂದು ಮಾತು ನೆನಪಿನಿಟ್ಟುಕೊಳ್ಳಿ, ಕೃಷ್ಣ ನಿಮ್ಮ ಮಿತ್ರ ಅಂತ ತಿಳ್ಕೊಂಡಿದ್ದೀರಿ, ಕೃಷ್ಣ ನಿಮ್ಮ ಜೊತೆಗೆ ಸಖನಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡಿದ್ದೀರಿ. ಅಲ್ಲ, ಸಾಕ್ಷಾತ್ ವಿಷ್ಣು ಭಗವಂತ. ಇವನ ಮಹಾತ್ಮೆಯ ರಹಸ್ಯವನ್ನು ನೀವು ಪೂರ್ತಿಯಾಗಿ ತಿಳಿದುಕೊಳ್ಳೋಕ್ಕಾಗೋದಿಲ್ಲ. ಇವನ ಮಹಾತ್ಮೆಯ ರಹಸ್ಯವನ್ನು ರುದ್ರದೇವರು ತಿಳಿದುಕೊಂಡಿದ್ದಾರೆ, ನಾರದ ತಿಳಿದುಕೊಂಡಿದ್ದಾನೆ, ಕಪಿಲರು ತಿಳಿದುಕೊಂಡಿದ್ದಾರೆ. ನಿಮ್ಮ ಮಾಮನ ಮಗ ಆಗಿರ್ಬೋದು, ಪ್ರೇಮಿತ್ರ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು. ಆದರೆ ನಿಮ್ಮ ಸಾರಥಿಯೂ ಕೂಡ ಅವನು. ಹಾಗಾದರೆ ಸಾರಥಿ ಹೇಗಾದ? ಇಂಥ ಜಗತ್ ಸಂರಕ್ಷಕನಾದಂಥ ವ್ಯಕ್ತಿ ಸಾರಥಿ ಹೇಗಾದ ಅಂತ ತಿಳ್ಕೊಂಡಂತೇಳಿ ನೀವು ವಿಚಾರ ಮಾಡಲಿಕ್ಕೆ ಹೋಗಬೇಡಿ, ಸಂಶಯ ಪಡಬೇಡಿ. ಯಾಕೆ ಅಂತಂದರೆ ಪರಮಾತ್ಮನ ಮನೆ ಇದು. ಈ ಮನೆಯಲ್ಲಿ ತನ್ನ ಮನೆಯಲ್ಲಿ ತಾನು ಏನು ಕೆಲಸ ಮಾಡಿದರೂ ಅದು ಮಹತ್ವಪೂರ್ಣವಾದದ್ದು. ಇದನ್ನು ಪರಮಾತ್ಮ ಅವನಿಗೆ ಎಲ್ಲ ಕಡೆಯಲ್ಲಿಯೂ ಪರಿಪೂರ್ಣನಾಗಿರೋದರಿಂದಾಗಿ ಅವನಲ್ಲಿ ಅಹಂಕಾರದ ದೋಷಗಳು ಇಲ್ಲ. ಆದ್ದರಿಂದಾಗಿ ಅವನಲ್ಲಿ ಮತೀಯ ವೈಷಮ್ಯ ಇಲ್ಲ, ಅದು ವಿಕೃತವಾದ ಬುದ್ಧಿ ಇಲ್ಲ. ನಾವು ತಿಳ್ಕೊಳ್ತೇವೆ, ನಾನು ಮನೆ ಕಸ ನಾಯಕ್ಕೆ ಬೆಳಿಬೇಕು, ಹೆಣ್ಮಕ್ಳೇ ಬರ್ಕೊಳ್ಳಿ, ಸೇವಕನೇ ಒಂದು ಕೆಲಸ ಮಾಡಲಿ, ನಮ್ಮನೆ ಪಾತ್ರ ನಾಯಕ್ ತಿನ್ನಲಿ, ನಮ್ಮನೆ ಇರ್ತಕ್ಕಂಥ ಕಸ ನಾಯಕ್ ಗುಡಿಸ್ಲಿ, ನಾಯಕ್ ಉಪಕರಣೆಯನ್ನು ತೊಳಿಲಿ. ನಮಗೆ ಗೊತ್ತಿಲ್ಲ, ಮುಂದೆ ಅಂಬರೀಷನ ಕಥೆ ಬರ್ತದೆ. ಅಂಬರೀಷ ದೇವರ ಸೇವೆಗೆ ಬೇಕಾದ ದೇವರ ಮನೆಯ ಸ್ವಚ್ಛತೆ, ಕಸ ಬಳಿಯೋದು, ಒರೆಸೋದು, ಉಪಕರಣೆ ತೆಗೆದುಕೊಳ್ಳೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು ತೆಗೆದುಕೊಂಡು ಬರೋದು ಎಲ್ಲ ತಾನೇ ಮಾಡ್ತಾಯಿದ್ದ, ಯಾರಿಗೂ ಬಿಟ್ಕೊಡ್ತಿರಲಿಲ್ಲ. ಆದ್ದರಿಂದಾಗಿ ಅಂಥ ಪರಿಪೂರ್ಣನಾದ್ದರಿಂದ ಕೃಷ್ಣ ನಿಮ್ಮ ಸಾರಥಿಯೂ ಆಗಿದ್ದಾನೆ, ಮಾರ್ಗದರ್ಶನಕ್ಕೂ ಆಗಿದ್ದಾನೆ. ಇಲ್ಲಿ ಸಾರಥಿ ಅಂದರೆ ಕೆಳಗಿನಂತಲ್ಲ, ಅವನ ಮಾರ್ಗದರ್ಶಕ, ಕುದುರೆಗೆ ಮಾರ್ಗದರ್ಶಕನ ಜೊತೆಗೆ ನಿಮಗೂ ಮಾರ್ಗದರ್ಶಕ. ಆದ್ದರಿಂದ ನೀವು ಗೆದ್ದಿದ್ದೀರಿ. ಈಗ ನಾನು ಮರಣಾಸನ್ನನಾಗಿದ್ದೇನೆ. ಮರಣಾಸನ್ನನಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಕೃಷ್ಣ ಎಷ್ಟು ಕೃಪಾಳು ಅಂತ ತಿಳ್ಕೊಂಡಂತಂದರೆ, ನಾನು ತಪ್ಪು ಮಾಡಿದೆ, ನನಗೆ ಗೊತ್ತಿದೆ. ಪ್ರತಿಜ್ಞೆಯ ಒಂದು ಪ್ರೆಸ್ಟೀಜ್ನಲ್ಲಿ ಅಂದು ಸತ್ಯವತಿಯ ಮಕ್ಕಳಾಗಿರ್ತಕ್ಕಂತಹ ಚಿತ್ರಾಂಗದ ವಿಚಿತ್ರ ವೀರರು ಸತ್ತ ಮೇಲೆ ನನ್ನ ಮಕ್ಕಳು ಸತ್ತು ಹೋದರು, ನನ್ನ ಮಕ್ಕಳು ರಾಜ್ಯವಾಳುವ ಸಲುವಾಗಿ ನೀನು ಮಾಡಿದ ಪ್ರತಿಜ್ಞೆ, ಆದ್ದರಿಂದ ಮುಗಿದು ಹೋಗಿದೆ, ರಾಜ್ಯ ತೆಗೆದುಕೋ ಅಂತ ಹೇಳಿದ. ನನ್ನ ಕೀರ್ತಿ ಹೋಗ್ತದಲ್ಲ ಅಂತನೋ ಪ್ರೆಸ್ಟೀಜ್ನಿಂದ ನಾನು ರಾಜ್ಯ ತೆಗೆದುಕೊಳ್ಳಿಲ್ಲ. ಆದರೆ ನನ್ನಿಂದಾಗಿ ಮುಂದೆ ಎಂಥ ದುರಂತವಾಯಿತು. ಇಷ್ಟು 38 ಲಕ್ಷ ಜನ ಸಾಯಬೇಕಾಯಿತು ನನ್ನ ಒಬ್ಬ ತಪ್ಪಿನಿಂದಾಗಿ. ನಾನು ರಾಜನಾಗಿದ್ದರೆ ಈ ರೀತಿಯಾಗಿ ವಿಭಾಗನೆ ಆಗ್ತಿರಲಿಲ್ಲ, ಈ ರೀತಿ ಜಗಳವೇ ಬರ್ತಿರಲಿಲ್ಲ. ಆದರೆ ಇಲ್ಲಿಯೂ ಕೂಡ ನಾನು ನನ್ನ ಸ್ವಾತಂತ್ರ್ಯ ಅಂತ ಹೇಳೋದಿಲ್ಲ, ಭಗವಂತನ ಇಚ್ಛಾನುಸಾರವಾಗಿ ಆ ರೀತಿಯಾಗಿ ನನಗೆ ಬಂದಿತ್ತು. ಆದರೆ ನಾನು ಮನಸ್ಸಿನಿಂದ ಯಾವಾಗಲೂ ಭಗವಂತನ ಪರಮ ಭಕ್ತ. ಪರಮಾತ್ಮ ನಾನು ಮಾಡಿದ ತಪ್ಪುಗಳನ್ನು ಮರೆತು ಬಿಟ್ಟಿದ್ದಾನೆ ಅಂತಂದರೆ ಕ್ಷಮಿಸಿದ್ದಾನೆ ಅಂತ ಅರ್ಥ. ನಾನು ಕೌರವರನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಲ್ಲ, ಧೃತರಾಷ್ಟ್ರನಿಗೆ ಸರಿಯಾಗಿ ಬುದ್ಧಿ ಹೇಳಲಿಲ್ಲ, ದ್ರೌಪದಿಯ ವಸ್ತ್ರಾಹರಣ ಸಂದರ್ಭದಲ್ಲಿ ನಾನು ಆ ಕಾಲದಲ್ಲಿ ವಿರೋಧ ಮಾಡಲಿಲ್ಲ.
ಇಷ್ಟೆಲ್ಲ ಪಾಪಗಳಿದ್ದರೂ ಪಾಪಗಳನ್ನು ಭಕ್ತರ ಪಾಪವನ್ನು ಮರೆತು ಅನುಗ್ರಹ ಮಾಡುವ ಪರಮಾತ್ಮ ಕೃಷ್ಣ ನಿಮಗೆ ಉಪದೇಶ ಕೊಡುವ ನೆವದಿಂದ ಈ ಮರಣಾಸನ್ನನಾದ ಮುದುಕನಿಗೆ ತನ್ನ ದರ್ಶನ ಕೊಡೋದಕ್ಕೋಸ್ಕರ ಬಂದಿದ್ದಾನೆ. ಪರಮಾತ್ಮನ ಉಪಕಾರ ಬಲ್ಲವೇನು, ಭಕ್ತರ ಮೇಲೆ ಎಂಥ ಕರುಣಾ ಸಮುದ್ರ ಅಂಥೇಳಿ ಭೀಷ್ಮರು ಆ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಭೀಷ್ಮರು ಏನು ಸ್ತೋತ್ರ ಮಾಡಿದರು? ಅವರ ಸ್ತೋತ್ರದಲ್ಲಿ ಮುಂದೆ ಇದೇ ಭೀಷ್ಮರೇ ವಿಷ್ಣು ಸಹಸ್ರನಾಮವನ್ನು ಕೂಡ ಉಪದೇಶ ಮಾಡ್ತಾರೆ. ಆ ಭೀಷ್ಮರ ಸ್ತೋತ್ರದಲ್ಲಿರ್ತಕ್ಕಂಥ ಅದ್ಭುತ ವೈಶಿಷ್ಟ್ಯ ಏನು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ನಿನ್ನೆ ನಿಮಗೊಂದು ಕೊನೆಗೆ ಹೇಳಿದ್ದೆ, ಅಶ್ವತ್ಥಾಮಾಚಾರ್ಯ ಇನ್ನೂ ಇದ್ದಾರೆ, ಅನುಭವ ಬಂದಿದೆ ಅಂತ ತಿಳ್ಕೊಂಡಂತೇಳಿ ಆರಂಭದಲ್ಲಿ ಹೇಳಲಿಕ್ಕೆ ಮರೆತೆ 2 ನಿಮಿಷದಲ್ಲಿ ಅದನ್ನು ಹೇಳಿ ಮುಗಿಸ್ತೇನೆ. ನಮ್ಮ ಮುತ್ತಜ್ಜನ ತಂದೆ ನಾಗರಹಳ್ಳಿ ಭೀಮಾಚಾರ್ಯರು ಅಂತ ತಿಳ್ಕೊಂಡಂಥವ್ರ ಹೆಸರು. ಅವರು ಸುರಪೂರಿನಲ್ಲಿದ್ದು ಹಿರಿಯರಿಂದ ತಾವು ಕಲಿತು ಕಿರಿಯ ಎಳಮೇಲೆ ಆಚಾರ್ಯರಿಗೆ ತಾವು ವ್ಯಾಕರಣ ಕಲಿಸ್ತಕ್ಕಂಥವರು, ವೇದಾಂತವನ್ನು ಚೆನ್ನಾಗಿ ಬಲ್ಲವರು. ಇಂಥ ವೇಳೆಯಲ್ಲಿ ಒಂದು ಸಲ ಸುಧಾಪಾಠ ಮಾಡುವಾಗ ಯಾವುದೋ ಭಾಗ ಹೊಳಿಲಿಲ್ಲ ಅವರಿಗೆ. ಸುಧಾದ ಗ್ರಂಥ ಪಾಠ ಮಾಡೋರಿಗೆ ಅರ್ಥ ಸಿಗದೇ ಇದ್ದರೆ ಬಹಳ ತ್ರಾಸಾಗ್ತದೆ. ಅದು ಅರ್ಥ ಸಿಗುವವರೆಗೂ ಅವ್ರಿಗೆ ಊಟ ನಿದ್ರೆ ಏನೂ ಬೇಕಾಗೋದಿಲ್ಲ. ನಾಳೆ ಹೇಳ್ತೇನೆ ಅಂತ ಶಿಷ್ಯರಿಗೆ ಹೇಳಿದರು. ರಾತ್ರಿ ಆದರೂ ಕೂಡ ಅರ್ಥ ಹೊಳಿತಾ ಇಲ್ಲ. ಮನೆ ಹೊರಗೆ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ ಮಧ್ಯರಾತ್ರಿ. ಏನರ್ಥ, ಎಲ್ಲಿದೆ ಇದರ ಅರ್ಥ, ಹೇಗೆ ಸಿಗ್ತದೆ ಅಂತ ತಿಳ್ಕೊಂಡಂತೆ ಅಷ್ಟೆಲ್ಲ ಅವರು ಮನೆ ಮುಂದಿಂದ ಯಾವನೊಬ್ಬರು ಹೋಗ್ತಾ ಇದ್ದ. ಬಂದು ಕೇಳಿದೆ, ಏನ್ರಿ ಆಚಾರ್ಯರೇ, ಯಾಕೆ ಭಾಳ ಚಿಂತೆಯಲ್ಲಿ ಇದ್ದೀರಿ ಅಂತ ಕಾಣಿಸ್ತದಲ್ಲ. ಏನಪ್ಪ ನನ್ನ ಚಿಂತೆ ತೊಗೊಂಡೇನು ಮಾಡ್ತಿ, ಏನೋ ಪಾಠ ಪ್ರವಚನದ್ದು ಹೇಳ್ರಿ, ನನಗಿಂತ ಏನಾದರೂ ಆದರೆ ನಾನು ಸೂಚನೆ ಮಾಡ್ತೇನೆ ಅಂತ. ಇಲ್ಲಪ್ಪ, ಇಂಥ ಅಧಿಕರಣದಲ್ಲಿ ಈ ಭಾಗ ನನಗೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ, ನನ್ನ ವಿದ್ಯಾರ್ಥಿಗಳಿಗೆ ಏನು ತಿಳಿಸಿ ಹೇಳಲಿ ಅಂತ. ಆಗ ವ್ಯಕ್ತಿ ಹೇಳ್ದ, ನೋಡ್ರಿ, ಇಂಥ ನಂಬರ್ ಪತ್ರದಲ್ಲಿ ಇದರ ಮುಂದಿನ ಭಾಗದ ಉತ್ತರ ಇದೆ, ಅಲ್ಲಿ ನೋಡಿಕೊಳ್ಳಿ. ಆ ಉತ್ತರದಿಂದ ನಿಮಗೆ ಈ ಟಿಪ್ಪಣಿಯಲ್ಲಿ ನಿಮಗೆ ಇದರ ಉತ್ತರ ಸಿಗ್ತದೆ ಅಂತ ತಿಳ್ಕೊಂಡು ಹೇಳಿ ಹೇಳಿದರು. ಇಷ್ಟು ಸುಧಾ ಗ್ರಂಥದ ಉಪಸ್ಥಿತಿ ನಿನಗಿದೆ, ಯಾರು ನೀನು ಅಂತ ತಿಳ್ಕೊಂಡು ಹೇಳಿ. ನಾನು ಯಾರು ಅಂತ ತಿಳಿದುಕೊಳ್ಬೇಕು ಅಂತ ಇಚ್ಛೆ ಇದೆಯಾ ನಿಮಗೆ ಅಂತ. ಹೌದು, ಹಾಗಾದ್ರೆ ನಿಮ್ಮ ಕೈ ಕೊಡಿ ಅಂತ ತಿಳ್ಕೊಂಡು ಹೇಳಿದೆ. ಕೈ ಕೊಟ್ಟ ಕ್ಷಣಕ್ಕೇನೆ ತನ್ನ ತಲೆ ಮೇಲೆ ಕೈ ಇಟ್ಟರೆ ಆ ಕೈ ಪೂರ್ತಿ ತಲೆ ಒಳಗೆ ಹೋಯಿತು. ಆ ರತ್ನ ಕಿತ್ತಿದ ಜಾಗದಲ್ಲಿ ತಗ್ಗು ಬಿದ್ದಿತ್ತು, ಕೈ ಒಳಗೆ ಹೋಯಿತು. ಇದರಿಂದ ನಾನು ಯಾರು ಅಂತ ತಿಳಿದುಕೊಳ್ಳಿ ಅಂತ ಹೇಳಿದ್ರೆ ಹೊರಟೋಗ್ಬಿಟ್ರು. ಆಗ ಅವರಿಗೆ ಅಶ್ವತ್ಥಾಮಾಚಾರ್ಯರು ಅಂತ ಗೊತ್ತಾಯಿತು. ಹೀಗೆ ಅಶ್ವತ್ಥಾಮಾಚಾರ್ಯರು ಎಲ್ಲ ಕಡೆಯಲ್ಲಿ ಭಕ್ತರಿಗೆ ಉಪಕಾರ ಮಾಡ್ತಾ ತಿರುಗಾಡ್ತಾ ಇದ್ದಾರೆ. ಈಗ ಭಾಗವತ ಪ್ರಾರಂಭ ಆಗಿದೆಯಲ್ಲ, 5 ತಿಂಗಳು ನಮ್ಮ ಜೊತೆಗೆ ಇದ್ದಾರೆ ಅವರು. ಯಾಕೆಂದರೆ ವೇದವ್ಯಾಸರು ಹೇಳಿದರು, ಎಲ್ಲಿ ಭಾಗವತ ಮತ್ತು ಮಹಾಭಾರತದ ಪ್ರವಚನ ನಡೀತದೆ ಅಲ್ಲಿ ಹೋಗಿ ಕುಳಿತುಕೊಂಡು, ಆ ವೇಳೆಗೆ ಈ ನೋವು ಇರೋದಿಲ್ಲ, ಆ ದುರ್ಗಂಧವೂ ಕೂಡ ಇರೋದಿಲ್ಲ, ಆಗ ನಿನಗೆ ಸಂತೃಪ್ತಿ ಸಿಗ್ತದೆ. ಅಲ್ಲಿ ಕುಳಿತುಕೊಂಡು ಅಲ್ಲಿ ಹೇಳುವವರಿಗೂ ಕೇಳುವವರಿಗೂ ವಿಷ್ಣು ಭಕ್ತಿ ಬರಲಿ ಅಂತ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ವೇದವ್ಯಾಸರು ಹೇಳಿದ್ದರಿಂದ ಅವ್ರು ಬಂದಿರ್ತಾರೆ. ಈ 5 ತಿಂಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರಿದ್ದದ್ದನ್ನು ನೀವು ಮನಸ್ಸಿನಿಂದ ಅನುಭವಿಸಿ. ಶ್ರೀಕೃಷ್ಣ ಅರ್ಪಣ.